ಸ್ನೇಹಿತರೆ, ನಾನು ನಿಮ್ಮ ಅಜಯ್ ಕುಮಾರ್. ವೆಲ್ಕಮ್ ಬ್ಯಾಕ್ ಟು ವಿಜಯ ಸೇತು. ಓಕೆ, ಲಾಸ್ಟ್ ಟೂ ಟಾಪಿಕ್ಸನ್ನು ನಾವು ಮುಗಿಸಿದ್ದೀವಿ. ಆಲ್ರೆಡಿ 2 ಟಾಪಿಕ್ಸನ್ನು ಮುಗಿಸಿದ್ದೀವಿ ನಾವು. ಯಾವುದು? ಪ್ರಾಚೀನ ಭಾರತ ಇತಿಹಾಸದಲ್ಲಿ. ಮೊದಲೇ ಟಾಪಿಕ್ ಯಾವುದು? ಸಿಂಧೂ ನಾಗರಿಕತೆ ಅಲ್ವಾ? ನೋಡಿದ್ದೀರಾ ಎಲ್ಲ ವಿಡಿಯೋನ? ಸಿಂಧೂ ನಾಗರಿಕತೆ 2 ಭಾಗದಲ್ಲಿದೆ. ಓಕೆ, ಪಾರ್ಟ್ 1 ಮತ್ತು ಪಾರ್ಟ್ 2 ಅಂತ. ಓಕೆ, 2ನೇ ಟಾಪಿಕ್ ಯಾವ್ದು ಮಾಡಿದ್ದೀವಿ ನಾವು? ಏನ್ಷಿಯಂಟ್ ಇಂಡಿಯನ್ ಹಿಸ್ಟ್ರಿನಲ್ಲಿ ವೈದಿಕ ಯುಗ. ಓಕೆ, ಇದು ಕೂಡ 2 ಭಾಗದಲ್ಲಿದೆ. ಓಕೆ, ಯಾರ್ಯಾರು ಇನ್ನೂ ಈ ಒಂದು 4 ವಿಡಿಯೋನ ನೋಡಿಲ್ಲ ಅಲ್ಲ, ಇದನ್ನು ನೋಡಿ ಈ ಒಂದು ವಿಡಿಯೋನ ನೋಡಿ ಅಂತ ನಾನು ನಿಮಗೆ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್ ದಿ ಸೆಷನ್. ಈ ಟಾಪಿಕಲ್ಲಿ ಏನು ಮಾಡ್ತಾ ಇದ್ದೀವಿ ಅಂದರೆ, ಈ ಒಂದು ವಿಡಿಯೋದಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಅಂತಂದರೆ, ಬೌದ್ಧ ಧರ್ಮ ಮತ್ತು ಜೈನ ಧರ್ಮದ ಬಗ್ಗೆ ನಾವು ನೋಡ್ತಾ ಇದ್ದೀವಿ. ಇದು ಕೂಡ 2 ಪಾರ್ಟಲ್ಲಿ ಬರುತ್ತೆ. ಈ ಮೊದಲೇ ಪಾರ್ಟ್ನಲ್ಲಿ ಏನು ಮಾಡ್ತಾ ಇದ್ದೀನಿ ಅಂತಂದರೆ, ಕರ್ನಾಟಕ ಸ್ಟೇಟ್ ಸಂಬಂಧಿತ ಪರೀಕ್ಷೆಗಳಲ್ಲಿ ಬಂದಂಥ ಪ್ರಶ್ನೆಗಳು ಪ್ಲಸ್ ಬೇರೆ ಬೇರೆ ಸ್ಟೇಟ್ PSCಗಳಲ್ಲಿ ಬಂದಂಥ ಪ್ರಶ್ನೆಗಳು, 1-2 CDS ಕ್ವಶನ್ಗಳನ್ನು ತೊಗೊಂಡಿದ್ದೀನಿ. ಪಾರ್ಟ್ 2ನಲ್ಲಿ ಏನು ತೊಗೋತೀನಿ ಅಂತಂದರೆ, ಪ್ಯೂರ್ UPSC ಕೋರ್ ಕ್ವಶನ್ಸನ್ನು ತೊಗೊತೀನಿ. ಓಕೆ, ಸೊ 2 ಪಾರ್ಟ್ ಆದಮೇಲೆ ನಾನು ಹೇಳ್ತೀನಿ ಇದರಲ್ಲಿ HYT ಯಾವುದು, ಅಂದರೆ ಹೈ ಯೀಲ್ಡ್ ಟಾಪಿಕ್ಸ್ ಯಾವುದು, ಮಸ್ಟ್ ರೀಡ್ ಟಾಪಿಕ್ಸ್ ಯಾವುದು, ಎಕ್ಸಾಮ್ ಬರುವಂಥ ಚಾನ್ಸಸ್ ಯಾವುದಿರುತ್ತೆ ಅನ್ನೋದು 100% ನಾನು ನಿಮ್ಗೆ ಹೇಳ್ತೀನಿ. ಓಕೆ, ಸೆಕೆಂಡ್ ಪಾರ್ಟಲ್ಲಿ. ಓಕೆ, ಸೊ ಲೆಟ್ ಸ್ಟಾರ್ಟ್ ದಿ ಸೆಷನ್. ಇತ್ತೀಚೆಗೆ ಇದು KS ಪ್ರಿಲಿಮ್ಸಲ್ಲಿ ಬಂದಂಥ ಪ್ರಶ್ನೆ ಏನಿದೆ ನೋಡೋಣ. ಜೈನ ಧರ್ಮದ 5 ಮಹಾರಥಗಳಲ್ಲಿ ಕೆಳಗಿನಲ್ಲಿ ಯಾವುದು ಭಾಗವಾಗಿದೆ? ಓಕೆ, 5 ಗ್ರೇಟ್ ಓಸ್ ಆಫ್ ದಿ ಜೈನಿಸಮ್ ಅಂತ ಹೇಳ್ತೀವಿ. ಯಾವುದು ಇದೆ ಅಂತ ನೋಡಬೇಕು ನೀವು. ಇದೆ ಅಂತ ಹೇಳಿ, ಇದರಲ್ಲಿ ಹೇಳಿ ನೋಡೋಣ. ಆಸ್ತೇಯ, ಬ್ರಹ್ಮಚರ್ಯ, ಸಾಮ್ಯಿಕ, ಅಪರಿಗ್ರಹ, ಕಾರ್ಯೋತ್ಸರ್ಗ. ಯಾವುದು ಇದರಲ್ಲಿ ಯಾವುದಿದೆ? ಇದರಲ್ಲಿ ನೋಡಿ, ಎಲ್ಲ ಆಪ್ಷನ್ 3 ಮಾತ್ರ ಇದೆ. ಓಕೆ, 3 ಮಾತ್ರ, ಅಂದರೆ 5ರಲ್ಲಿ 3 ಮಾತ್ರ ಇದೆ ಆನ್ಸರು. ಓಕೆನಾ? ಇದರಲ್ಲಿ 3 ಮಾತ್ರ ಇದೆ. 5 ಮಹಾರಥಗಳಲ್ಲಿ 3 ಯಾವುದು ಅಂತ ಕೇಳಿದಾನೆ ಅವನು ಪ್ರಶ್ನೆ. ಆಯಿತಾ? 5ರಲ್ಲಿ 3 ಮಾತ್ರ ಇದೆ. ಯಾವುದು ಹೇಳಿ ನೋಡೋಣ. ಆಸ್ತೇಯ ಇದೆಯಾ? ಬ್ರಹ್ಮಚರ್ಯ ಜೈನ ಧರ್ಮದಲ್ಲಿ ಇದೆಯಾ? ಅಪರಿಗ್ರಹ ಅಂದರೆ ಏನು? ಬೇರೆಯದನ್ನು ಆಸೆ ಪಡಬಾರ್ದು, ಕಳ್ತನ ಮಾಡಬಾರ್ದು. ಓಕೆ, ಆ ಥರ. ಬ್ರಹ್ಮಚರ್ಯ ಗೊತ್ತು. ಆಸ್ತೇಯ. ಸೊ ಇದು 3 ಏನಿದೆ ಜೈನ ಧರ್ಮದ ಮಹಾರಥಗಳು. 5 ಮಹಾರಥಗಳಲ್ಲಿ 3 ಬರುತ್ತೆ. ಇದು ಸಾಮ್ಯಿಕ ಮತ್ತು ಕಾಯೋತ್ಸರ್ಗ ಬರಲ್ಲ. ಹೀಗಾಗಿ ಆನ್ಸರ್ ಏನಾಗುತ್ತೆ ಹೇಳಿ? ಆನ್ಸರ್ ಏನಾಗುತ್ತೆ? ಆಸ್ತೇಯ, A, B ಮತ್ತು D ಇರೋವಂಥ ಆನ್ಸರ್ ಯಾವುದು? ಆಪ್ಷನ್ 1, ಆಪ್ಷನ್ A ಕರೆಕ್ಟ್ ಆನ್ಸರು. ಓಕೆನಾ? ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಸೊ ಈ ಒಂದು ಪ್ರಶ್ನೆಯಿಂದ ನಾವು ಏನು ತಿಳ್ಕೊತೀವಿ ಅಂದರೆ, ಅದಕ್ಕಿಂತ ಮುಂಚೆ ಹೇಳಿಬಿಡ್ತೀನಿ. ಜೈನ ಧರ್ಮ ಅಲ್ವಾ ಮೊದಲ ಪ್ರಶ್ನೆ. ನಮ್ಮ ಜೈನ ಧರ್ಮ ಬಗ್ಗೆ ಇದೆ. ಜೈನ ಧರ್ಮ ಹುಟ್ಟಿಕೊಳ್ಳೋಕೆ ಕಾರಣ ಏನು? ಓಕೆನಾ? ಇದಕ್ಕೆ ಫ್ಯಾಕ್ಟ್ಸ್ ಇಲ್ಲ, ಇದನ್ನು ತಿಳ್ಕೋಬೇಕು ನೀವು. ಯಾಕೆ ಹುಟ್ಕೊಂಡು ಅಂತ ತಿಳ್ಕೋಬೇಕು. ಅದ್ರ ಮೇಲೆ ಪ್ರಶ್ನೆ ಬಂದಿದೆ, ಮುಂದೆ ತೋರಿಸ್ತೀನಿ ನಾನು ನಿಮಗೆ ಅದ್ರ ಮೇಲೆ ಯಾವ ಥರ ಪ್ರಶ್ನೆ ಬಂದಿದೆ ಅಂತ. ಓಕೆ, ತೀರ್ಥಂಕರರು, ಇದು ಪ್ರಶ್ನೆ ಬಂದಿದೆ, ಹೇಳ್ತೀನಿ. ಯಾವ್ಯಾವ ಪ್ರಮುಖ ತೀರ್ಥಂಕರ ಬಗ್ಗೆ ತಿಳ್ಕೊಬೇಕು. ಮಹಾವೀರ, ಪಾರ್ಶ್ವನಾಥ, ಋಷಭನಾಥ, ಪ್ರಮುಖ ತೀರ್ಥಂಕರ ಬಗ್ಗೆ ತಿಳ್ಕೊಬೇಕು. ಈ ಜೈನ ಧರ್ಮದಲ್ಲಿ ಮತ್ತೆ 2 ಬರುತ್ತೆ ಅಲ್ವಾ? 2 ಪಂಥಗಳು, ಶ್ವೇತಂಬರರು ಮತ್ತು ದಿಗಂಬರರು ಅಲ್ವಾ? ಸೊ ಈ ಶ್ವೇತಂಬರ ಅಂದರೆ ಯಾರು, ಅವರ ತತ್ವಗಳೇನು? ದಿಗಂಬರರು ಅಂದರೆ ಯಾರು, ಅವರ ತತ್ವಗಳೇನು? ಆಯಿತಾ? ಇದನ್ನೆಲ್ಲವನ್ನು ನೀವು ತಿಳ್ಕೊಬೇಕು. ಆಯಿತಾ? ಅದೇ ಥರ ಜೈನ ಧರ್ಮದ ಸಾಹಿತ್ಯ ಏನಾದರೂ ಇದ್ದರೆ ಅದನ್ನು ಕೂಡ ತಿಳ್ಕೊಬೇಕು. ಆಯಿತಾ? ಆಮೇಲೆ ಈ ಜೈನ ಧರ್ಮದ ಕೌನ್ಸಿಲ್ ಬರುತ್ತೆ, ಪರಿಷತ್ತುಗಳು ಎಲ್ಲೆಲ್ಲಾಯಿತು. ಜೈನಿಸಮ್ ಕೌನ್ಸಿಲ್ಸ್ ಅಂತ ಆಗ್ತಾಯಿತ್ತು. ಓಕೆ, ಹೇಗೆ ಬುದ್ಧಿಸ್ಟ್ ಕೌನ್ಸಿಲ್ಸ್ ಅಂತ ಇರುತ್ತೆ, ಜೈನಿಸಮ್ ಕೌನ್ಸಿಲ್ಸು ಆಗ್ತಾಯಿತ್ತು. ಎಲ್ಲಾಯಿತು, ಯಾವ ರಾಜ ಮಾಡಿದ? ಆಮೇಲೆ ಈ ಜೈನ ಧರ್ಮವನ್ನು ಯಾವ ರಾಜ ಪೋಷಣೆಯನ್ನು ಮಾಡಿದ? ಓಕೆ, ಯಾವ ಮೌರ್ಯ ದೊರೆ? ಇದೊಂದು ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಜೈನ ಧರ್ಮವನ್ನು ಯಾವ ಮೌರ್ಯ ದೊರೆ ಅಥವಾ ಮೌರ್ಯ ಕಾಲದ ರಾಜ ಪೋಷಣೆಯನ್ನು ಮಾಡಿದ? ಓಕೆ, ಅದನ್ನು ಪ್ರೋತ್ಸಾಹಿಸಿದ, ಜೈನ ಧರ್ಮವನ್ನು ಪ್ರೋತ್ಸಾಹಿಸಿದ ಅನ್ನೋದನ್ನು ಕಮೆಂಟ್ ಮಾಡಿ ನೋಡೋಣ. ಓಕೆ, ಇದೇ ಥರ ಓದಬೇಕು. ನಾನು ಏನು ಈಗ ಹೇಳಿದ್ನಲ್ಲ, ಇದೇ ಥರ ಹೋಗು. ಈ ಥರ ಓದಿದರೆ ಮಾತ್ರ ಏನು ನಿಮ್ಮ ಪ್ರಿಪ್ರೇಷನ್ನ ಕಂಪ್ಲೀಟ್ ಆಗುತ್ತೆ, ಯಾವ ಟಾಪಿಕ್ಸು ಕೂಡ ಉಳಿಯಲ್ಲ. ಓಕೆ, ಮುಂದಿನ ಪ್ರಶ್ನೆ ನೋಡಿ. ಮೊನ್ನೆ ನಾವು ಶಾಂತಪ್ಪ ಸರು ಒಂದು ವಿಡಿಯೋ ಮಾಡಿದ್ವಿ, ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ HK ಪೇಪರ್ನ ಡಿಕೋಡ್ ಮಾಡಿದ್ವಿ. ಅಲ್ಲಿ ಬಂದಂಥ ಪ್ರಶ್ನೆ ಆಲ್ರೆಡಿ ನೋಡಿದ್ದೀವಿ ಇದನ್ನು, ಬಟ್ ಒಂದು ಸಲ ಬ್ರೀಫಾಗಿ ಹೇಳಿಬಿಡ್ತೀನಿ. ಬೌದ್ಧ ಧರ್ಮ ಮತ್ತು ಜೈನ ಧರ್ಮ. ಓಕೆ, ಇಷ್ಟೆಲ್ಲ ನೋಡ್ತೀರಲ್ವ ನೀವು, ಇದು ಜೈನ ಧರ್ಮ ಅಂದ್ರೇನು ಅಂತ. ಅದೇ ಥರ ಬೌದ್ಧ ಧರ್ಮದ್ದು ಏನೇನು ಓದಬೇಕಂತ ನೆಕ್ಸ್ಟ್ ಹೇಳ್ತೀನಿ. ಸೊ ಇದೆರಡು ಓದಿದ ಮೇಲೆ ಏನು ಮಾಡಬೇಕು? ಇದೆರಡು ಡಿಫ್ರೆನ್ಸ್ ತಿಳ್ಕೊಬೇಕು. ಓಕೆ, ಭಾಳ ಇಂಪಾರ್ಟೆಂಟ್. ಡಿಫ್ರೆನ್ಸ್ ಮತ್ತು ಸಿಮಿಲ್ಯಾರಿಟೀಸ್ ಅಂದರೆ ಸಾಮ್ಯತೆ ಏನೇನಿತ್ತು, ವ್ಯತ್ಯಾಸಗಳೇನಿತ್ತು ಎರಡರಲ್ಲಿ. ಇಲ್ಲಿ ನೋಡಿ, ಸಾಮ್ಯತೆ ಕೇಳಿದಾನ. ನೆಕ್ಸ್ಟ್ ಒಂದು ಪ್ರಶ್ನೆ ಏನು ಮಾಡ್ಬೋದು, ನೆಕ್ಸ್ಟ್ ಬರೋ ಪರೀಕ್ಷೆಗಳಲ್ಲಿ ವ್ಯತ್ಯಾಸಗಳನ್ನು ಕೇಳ್ಬೋದಾ?
ಸೊ ಇದು ದಿಸ್ ವಾಟ್ ಹೌ ಇಟ್ಸ್ ವರ್ಕ್ಸ್. ಓಕೆ, ಹೀಗೆ ಬರೋದು ಪ್ರಶ್ನೆಗಳು. ಏನು ಹಿಂಟ್ ಕೊಡ್ತಾ ಇದ್ದಾನೆ ನನಗೆ, ನೆಕ್ಸ್ಟ್ ಏನು ಪ್ರಶ್ನೆ ಕೇಳ್ತೀನಿ ಅಂತ, ಅದರ ಪ್ರಕಾರ ನೀವು ಓದಬೇಕು. ಅದೇ ಕೂಡ ನಮ್ಮ ಸ್ಕೋರ್ ಬೂಸ್ಟರ್ ಸೀರೀಸ್ನ ಒಂದು ಗುರಿ ಏನು, ಅದೇ ಮುಂದೆ ಯಾವ ಥರ ಪ್ರಶ್ನೆಗಳು ಬರುತ್ತೆ, ನೀವು ಯಾವ ಥರ ಓದಬೇಕು ಅನ್ನೋದನ್ನು ಹೇಳೋದೇ ನಮ್ಮ ಗುರಿ. ಅದನ್ನೇ ಕೂಡ ನಾವು ಮಾಡ್ತಾಯಿದ್ದೀವಿ. ಆಲ್ರೆಡಿ 2 ಟಾಪಿಕ್ನ ಮುಗಿಸಿದ್ದೀವಿ. ಸೊ ಅದೇ ಥರ ಇದನ್ನು ಕೂಡ ನಾವು ಮಾಡ್ತಾಯಿದ್ದೀವಿ. ನೋಡಿ, ಇದು ಹೇಳಿದ್ನಲ್ವ, ಇದು ನೀವು ಹೋಮ್ವರ್ಕ್ ಮಾಡಬೇಕು ಅಂತ ಹೇಳಿದೆ. ಓಕೆ, ಸೊ ನೋಡಿ, ಒಂದು 4 ರಿಂದ 5 ಜನ, ನಾನು ನೇಮ್ ಹೇಳಲ್ಲ, 4 ರಿಂದ 5 ಜನ ನನ್ನ ಟೆಲಿಗ್ರಾಮ್ ಚಾನಲ್ಗೆ ಪರ್ಸ್ನಲ್ ಆಗಿ ಅವ್ರು ಏನು ಹೋಮ್ವರ್ಕ್ ಮಾಡಿದ್ರಲ್ವ, ಯಾವುದೋ ಸಿಂಧು ನಾಗರಿಕತೆ ಮತ್ತು ವೈದಿಕ ಯುಗದ ಬಗ್ಗೆ ಏನು ಹೋಮ್ವರ್ಕ್ ಮಾಡಿದ್ರು, ನಾನು ಯಾವ ಥರ ಅವ್ರಿಗೆ ಹೋಮ್ವರ್ಕ್ ಮಾಡಿ ಪಟ್ಟಿ ಮಾಡಿ ಲಿಸ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ದೆ ಕಳೆಯ ವಿಡಿಯೋಗಳಲ್ಲಿ, ಅದನ್ನು ಅವ್ರು ಕಳಿಸ್ಕೊಟ್ಟಿದ್ದಾರೆ. ಓಕೆ, ನೀವು ಕೂಡ ಇದನ್ನು ಮಾಡಿ. ನೀವು ಕಳಿಸ್ಕೊಡಿ ಅಂತ ನಾನು ಹೇಳ್ತಾ ಇಲ್ಲ, ನೀವು ಕೂಡ ಮಾಡಿ. ಅಟ್ಲೀಸ್ಟ್ ಸರ್ ಮಾಡಿದ್ದೀನಿ ಅಂತ ಹೇಳಿದರೆ ನಮಗೂ ಕೂಡ ಒಂದು ಸಾರ್ಥಕತೆ ಆಗುತ್ತೆ. ಬಿಕಾಸ್ ನಾವು ಈ ಒಂದು ಸೀರೀಸ್ಗೆ ಏನೂ ಕೂಡ ಚಾರ್ಜ್ ಮಾಡ್ತಾ ಇಲ್ಲ. ಓಕೆ, ಇಟ್ಸ್ ಕಂಪ್ಲೀಟ್ಲಿ ಫ್ರೀ. ನಾನು ಹೇಳಿದ್ದೀನಿ, ಹಿಸ್ಟ್ರಿ, ಪಾಲಿಟಿ, ಜಿಯೋಗ್ರಫಿ, ಎಕನಾಮಿ, ಈ 4 ಸಬ್ಜೆಕ್ಟನ್ನು ನಾನು ಒಂದು 3 ರಿಂದ 3.5 ತಿಂಗಳಲ್ಲಿ ಪ್ರತಿಯೊಂದನ್ನು PYQಗಳ ಮುಖಾಂತರ ನಿಮಗೆ ಮುಗಿಸ್ಕೊಟ್ಟು ಬರ್ತೀನಿ. ಓಕೆ, ಯಾವ ಟಾಪಿಕ್ಸ್ ಓದಬೇಕು, ಪ್ರಶ್ನೆಗಳು ಯಾವ ಥರ ಬರುತ್ತೆ, ಈ ಥರ ಈಗ ಟ್ರೆಂಡ್ ಯಾವ ಥರ ನಡೀತಾ ಇದೆ ಅನ್ನೋದು ಕೂಡ ನಾನು ಹೇಳ್ಕೊಡ್ತೀನಿ. ಓಕೆ, ಆದ್ದರಿಂದ ನೀವು ಹೋಮ್ವರ್ಕ್ ಮಾಡಿ. ಹೋಮ್ವರ್ಕ್ ಮಾಡದೇ ಇದ್ದರೆ ನಮ್ಮ ಎಫರ್ಟ್ಗೂ ಒಂದು ಸ್ವಲ್ಪ ಬೆಲೆ ಇರಲ್ಲ. ದಯವಿಟ್ಟು ಹೋಮ್ವರ್ಕ್ ಮಾಡಿ. ಅಟ್ಲೀಸ್ಟ್ ಮಾಡಿನಿ ಅಂತಾದರೂ ಹೇಳಿ, ನಮ್ಗೆ ಕಳಿಸ್ದೇ ಇದ್ದರೂ ಪರವಾಗಿಲ್ಲ, ಅಟ್ಲೀಸ್ಟ್ ಸರ್ ಮಾಡಿನಿ ಅಂತ ಜಿನ್ಯೂನಾಗಿ ಹೇಳಿ ನಮಗೆ, ಆಯಿತಾ? ಸೊ ಏನು ಕ್ವಶನ್ ನೋಡೋಣ. ಏನು ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ಬಂದಿತ್ತು. ಏನು ಕ್ವಶನು, ಸಿಮಿಲಾರಿಟೀಸ್ ಕೇಳಿದ್ದಾನೆ. ಸಾಮಾನ್ಯ ಏನಿತ್ತು ಅಂತ ಕೇಳಿದ್ದಾನೆ. ಎರಡಕ್ಕೂ ಕಾಮನ್ ಆಗಿ ಏನಿತ್ತು? ತಪಸ್ಸು ಮತ್ತು ಆನಂದ ಪ್ರಮಾದಗಳನ್ನು ತಪ್ಪಿಸುವುದು. ಓಕೆ, ವೇದಗಳ ಅಧಿಕಾರದ ಬಗ್ಗೆ ಉದಾಹರಣೆ ಸಿಗುತ್ತೆ. ಹೌದು. ವೇದಗಳನ್ನ ಪ್ರಶ್ನೆ ಮಾಡಿದ್ರು. ಹೌದು, ಎರಡೂ ಕೂಡ ಬುದ್ಧಿಸಮ್ ಮತ್ತು ಜೈನಿಸಮ್ ಎರಡೂ ಪ್ರಶ್ನೆ ಮಾಡೋದು. 2ನೇದು ಕರೆಕ್ಟ್ ಇದೆ. 3ನೇ ಸ್ಟೇಟ್ಮೆಂಟು, ಆಚರಣೆಗಳ ಪರಿಣಾಮದ ನಿರಾಕರಣೆ ಅಂದರೆ ಡಿನೈಲ್ ಆಫ್ ರಿಚುವಲ್ಸ್ ಅಂದರೆ ಆಚರಣೆಗಳು, ಈ ಒಂದಿಷ್ಟೇನು ನಮ್ಮ ಹಳೆ ಸಂಪ್ರದಾಯಗಳು, ಪದ್ಧತಿಗಳಂತ ಏನಿತ್ತಲ್ಲ, ಆ ಪದ್ಧತಿಗಳನ್ನು ಪ್ರಶ್ನೆ ಮಾಡಿದ್ರು. ಅದನ್ನು ನಾನು ಮಾಡಲ್ಲ ಅಂತ ನಿರಾಕರಣೆ ಮಾಡಿದರು. ಹೌದು, ಕರೆಕ್ಟ್, ಎರಡೂ ಕೂಡ ಮಾಡಿದ್ರು. ನೆಕ್ಸ್ಟ್, ಪ್ರಾಣಿ ಜೀವಕ್ಕೆ ಹಾನಿ ಮಾಡದಿರೋದು. ಕರೆಕ್ಟ್, ಇದು 2ರಲ್ಲೂ ಇದೆ, ಪ್ರಾಣಿ ಹಾನಿ ಮಾಡಬಾರ್ದು. ಸೊ 2, 3, 4 ಅಂತ ಈ 2, 3, 4 ಅಂತ ಕರೆಕ್ಟ್ ಇದೆ. 2 ಆಪ್ಷನ್ ಮಾತ್ರ ಇದೆ. ಸೊ ಇದು ಹೋಯಿತು. ಸೊ 2ರಲ್ಲಿ ಮಾತ್ರ. 1ನೇದ್ದು ತಪಸ್ಸು ಮತ್ತು ಆನಂದ ಪ್ರಮಾದ ಅಂದರೆ ನೋಡಿ, ಈ ಥರ ಒಂದಿಷ್ಟು ಪ್ರಶ್ನೆಗಳು ಬಂದಾಗ ಒಂಚೂರು ಇಂಗ್ಲೀಷನ್ನು ನೋಡೋಣ. ಅವಾಯ್ಡೆನ್ಸ್ ಆಫ್ ಎಕ್ಸ್ಟ್ರೀಮಿಟಿ. ಎಕ್ಸ್ಟ್ರೀಮ್ ಎಲ್ಲಿತ್ತು? ಜೈನಿಸಮಲ್ಲಿತ್ತು. ಓಕೆ, ಬುದ್ಧಿಸಮಲ್ಲಿ ಎಕ್ಸ್ಟ್ರೀಮ್ ಇರಲಿಲ್ಲ. ಬುದ್ಧಿಸಮಲ್ಲಿ ಒಂದು ಸ್ವಲ್ಪ ಏನಿದೆ, ಲಿಬ್ರಲ್ ಆಗಿದೆ ಕಂಪೇರ್ ಟು ಜೈನಿಸಮ್. ಓಕೆ, ಆದ್ದರಿಂದ 1ನೇದೇನಿದು ತಪ್ಪು. ಅದಕ್ಕೆ ಹೇಳಿದ್ನೆಲ್ಲ ತಿಳ್ಕೋಬೇಕು. ಆ ಒಂದು ಜೈನ ಧರ್ಮದ ಸಿದ್ಧಾಂತಗಳೇನು, ಬೌದ್ಧ ಧರ್ಮದ ಸಿದ್ಧಾಂತಗಳೇನು, ಎರಡಕ್ಕೂ ವ್ಯತ್ಯಾಸಗಳೇನು, ಎರಡಕ್ಕೂ ಸಾಮಾನ್ಯ ಏನೇನಿದೆ. ಓಕೆ, 2ರಲ್ಲೂ ಸಾಮಾನ್ಯ ಅಂಶಗಳೇನೇನಿದಾವೆ ಅದು ಪಟ್ಟಿ ಮಾಡಿ. ಓಕೆ, ಆ ಥರ ಪಟ್ಟಿ ಮಾಡೋದಾಗ ಏನಾಗುತ್ತೆ, ನಿಮಗೆ ಈಸಿ ಆಗುತ್ತೆ. ಸೊ ಸರ್ ಬುಕ್ಕಲ್ಲಿ ಎಷ್ಟೊಂದಿದೆ ಸರ್ ಅಂತ ನೀವು ಭಯ ಪಡ್ಬೋದು. ಅದಕ್ಕೆ ಆ ಭಯನ ಹೋಗ್ಸಕ್ಕಂತಲೇ ಇದು ನಾನು ಹೇಳ್ತಾ ಇರೋದು. ಸೊ ಸ್ವಲ್ಪ ನಾನು ಏನು ಹೇಳ್ತಾ ಇದ್ದೀನಲ್ಲ, ಪಾಯಿಂಟ್ಸ್ನ ಪಟ್ಟಿ ಮಾಡ್ಕೊಳ್ಳಿ. ಅದ್ರ ಪ್ರಕಾರ ಓದ್ಕೊಂಡು ಒಂದು 10 ರಿಂದ 12 ಪೇಜ್ ಅನ್ಕೊಳ್ಳಿ, 8 ರಿಂದ 10 ಪೇಜ್ ಅನ್ಕೊಳ್ಳಿ. 10 ಪೇಜಲ್ಲಿ ಜೈನಿಸಮ್ ಬುದ್ಧಿಸಮ್ ನೋಟ್ಸ್ನ ರೆಡಿ ಮಾಡಿ ಇಟ್ಕೋಬೇಕು, ಆಯಿತಾ? ಹೇಳ್ತೀನಿ ಇನ್ನು ಯಾವ ಟಾಪಿಕ್ಸ್ ಬರುತ್ತೆ ಎಲ್ಲ ನೋಟ್ ಮಾಡ್ತಾ ಹೋಗಿ. ನಾನು ವಿಡಿಯೋದಲ್ಲಿ ಏನು ಹೇಳ್ತಾ ಹೋಗ್ತೀನಿ, ಆಯಿತಾ? ಮುಂದಿನ ಪ್ರಶ್ನೆ, ಈ ಕೆಳಗಿನಲ್ಲಿ ಯಾರು ನೋಡಿ, KPSC ಗ್ರೂಪ್ B ನಲ್ಲಿ ಬಂದಿದೆ, ಆಯಿತಾ? ಈ ಕೆಳಗಿನಲ್ಲಿ ಯಾರು ಗೌತಮ ಬುದ್ಧನ ಮೊದಲ ಗುರು? ಓಕೆ, ಧ್ಯಾನದ ತಂತ್ರಗಳನ್ನು ಕಲಿಸಿದರು. ಈ ಕೆಳಗೆ 4 ಗುರುಗಳೇ ಇವರು, ಆಯಿತಾ? ಅದನ್ನು ಅರ್ಥ ಮಾಡ್ಕೊಳ್ಳಿ. 4 ಕೂಡ ಗೌತಮ ಬುದ್ಧರ ಗುರುಗಳೇ. ಅದರಲ್ಲಿ ಯಾರು ಧ್ಯಾನದ ತಂತ್ರಗಳನ್ನು ಕಲಿಸಿದರು ಅಂತ ಕೇಳ್ತಾ ಇದ್ದಾನೆ. ಸರ್ ಇದು ಹೆಂಗೆ ಸರ್ ನೆನಪಿಡೋದು, ಈ ಥರ ಕಷ್ಟ ಸರ್ ಅಂತ ನೀವು ಹೇಳ್ಬೋದು. ಅದಕ್ಕೆ ಏನು ಹೇಳ್ತಾ ಇದ್ದೀನಿ, ಈ ಥರ ಪ್ರಶ್ನೆಗಳನ್ನು ಪ್ರೀವಿಯಸ್ ಇಯರ್ ಕ್ವಶನ್ ಮುಖಾಂತರನೇ ನೀವು ಕಲಿಬೇಕು. ಬುಕ್ಕಲ್ಲಿ ಓದ್ತೀನಿ ಅಂದರೆ ಎಷ್ಟಂತ ಓದ್ತಿರೋ ಬುಕ್ಕಲ್ಲಿ ನೀವು ಈ ಥರ ಫ್ಯಾಕ್ಟ್ಸ್ಗಳನ್ನು ನೀವು ಓದಿರ್ತೀರ, ಬಟ್ ಮರೆಯೋದು ಜಾಸ್ತಿ. ಓದಿ, ಅದು ಓದಿದ ಮೇಲೆ ಈ ಥರ ಪ್ರೀವಿಯಸ್ ಇಯರ್ ಕ್ವಶನ್ನ ಬಿಡಿಸಿದರೆ ಅದು ನಿಮ್ಗೆ ನೆನಪುಳಿಯುತ್ತೆ. ಇದರ ಆನ್ಸರ್ ಏನು? ಅಲಾರ ಕಲಾಮ. ಓಕೆನಾ? ಓಕೆ, ಅವರು 2ನೇ ಗುರು, ಫಸ್ಟ್ ಗುರು ಇವರು ಧ್ಯಾನದ ತಂತ್ರಗಳನ್ನ ಕಲಿಸಿದ್ರು. ಅದರ ನೆಕ್ಸ್ಟು ಉದ್ದಕ ರಾಮಪುತ್ತ ಏನು ಕಲಿಸಿದ್ರು, ಮೊದಲಿತ ಪುತ್ತಸ ಏನು, ಅವ್ರು ಹೆಂಗೆ ಸಂಬಂಧ ಹೊಂದಿದ್ರು, ಈ ಥರ ನೋಡ್ಕೊಳ್ಳಿ ಮಿಕ್ಕಿದ್ದು ಕೂಡ, ಆಯಿತಾ? ಸೊ ಅದೇ ಹೇಳ್ತೀನಲ್ಲ, ಬರೀ ನಾನು ಆನ್ಸರು ಸಿಕ್ತು ಮುಗೀತು ಅಲ್ಲ. ಈ ಕೊಟ್ಟಿರೋ ಬೇರೆ ಬೇರೆ ಆಪ್ಷನ್ಸ್ ಏನು ಕೊಟ್ಟಿದ್ದಾನಲ್ಲ, ಈ ಆಪ್ಷನ್ನು ಇವರು ಏನಕ್ಕೆ ಸಂಬಂಧ ಇದ್ದಾರೆ, ಗೌತಮ ಬುದ್ಧರಿಗೆ ಯಾವ ಥರ ಸಂಬಂಧ ಹೊಂದಿದ್ದಾರೆ ಅನ್ನೋದನ್ನು ನೀವು ತಿಳ್ಕೋಬೇಕು. ಅದರಿಂದ ಪ್ರಶ್ನೆ ಹುಟ್ಟಾಕೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಆಯಿತಾ? ಸೊ ಮುಂದಿನ ಪ್ರಶ್ನೆ, 4ನೇ ಪ್ರಶ್ನೆ ನೋಡಿ, ಹೇಳಿದ್ನಲ್ಲ ಬುದ್ಧಿಸ್ಟ್ ಕೌನ್ಸಿಲ್ಸ್ ಏನು, ಬೌದ್ಧ ಪರಿಷತ್ತುಗಳು ಭಾಳ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ಎಷ್ಟು ಸಲ ಬಂದಿದೆ ತೋರಿಸ್ತೀನಿ ನಾನು ನಿಮಗೆ. ನೋಡಿ, ಇದು PSI ಬಂದಿದೆ ನೋಡಿ. ನೆಕ್ಸ್ಟ್ ನಾವು PSI ಪ್ರಿಪೇರ್ ಆಗ್ತಾ ಇದ್ದೀವಾ 600 ಪೋಸ್ಟ್ಗೆ ಅಲ್ವಾ? PC ಮಾಡ್ತಾಯಿದ್ದೀವ, KSRP ಇಷ್ಟರಲ್ಲೇ ಬರುತ್ತೆ ನೋಟಿಫಿಕೇಷನು. PSI ಕೂಡ ಇಷ್ಟರಲ್ಲೇ ಬೇಗನೆ ಬರುತ್ತೆ. ತುಂಬ ಜನ ಕಮೆಂಟ್ಸ್ ಹಾಕಿದ್ದೀನಿ, ನಾನು ಲಾಸ್ಟ್ ವೀಡಿಯೋದಲ್ಲಿ ಕೇಳಿದ್ದೆ PSI 402 ಡಿಕೋಡ್ ಮಾಡಬೇಕಾ ಅಂತ. ಸೊ ಡಿಕೋಡ್ ಮಾಡಿ ಸರ್ ಅಂತ ಹೇಳಿದ್ದಾರೆ. ಸದ್ಯದಲ್ಲೇ ಮಾಡ್ತೀನಿ. ಮುಂದಿನ ಬರೋ ವಾರದಲ್ಲಿ ನಾವು ಒಟ್ಟು ನಿಮಗೆ 3 ವೀಡಿಯೋಗಳು ಸಿಗುತ್ತೆ ಕಂಟಿನ್ಯೂಸ್ ಆಗಿ. 1ನೇದು PSI
402 ವಿಡಿಯೋ, ಇನ್ನೊಂದು ಈ ಬುದ್ಧಿಸಮ್ ಮತ್ತು ಜೈನಿಸಮ್ ಬಗ್ಗೆ ಪಾರ್ಟ್ 2 ವಿಡಿಯೋ, ಇನ್ನೊಂದಿದೆ ಅದು ಸರ್ಪ್ರೈಸ್. ನಮ್ಮ ಟೆಲಿಗ್ರಾಮ್ ಚಾನಲ್ ಯಾರು ಜಾಯ್ನ್ ಆಗ್ತಿರಲ್ಲ ಅವ್ರಿಗೆ ಗೊತ್ತಾಗುತ್ತೆ. ಸರ್ಪ್ರೈಸ್ ಆಗಿ ಇನ್ನೊಂದು ವಿಡಿಯೋ ಕೊಡ್ತೀನಿ, ಅದು ಕೂಡ PSI ಆಸ್ಪಿರೆಂಟ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ. ಓಕೆ, ವೆರಿ ವೆರಿ ಹೆಲ್ಪ್ ಆಗುತ್ತೆ. ಓಕೆ, ಇನ್ನೂ ಕೂಡ ನಿಮಗೆ ಸರಳವಾಗಿ ಯಾವ ಥರ PSI ಪೇಪರ್ 1 ಹೆಲ್ಪ್ ಆಗಬೇಕಲ್ಲ, ಅದಕ್ಕೊಂದು ವಿಡಿಯೋನ ಮಾಡಬೇಕಂತ ಡಿಸೈಡ್ ಮಾಡಿದ್ದೀವಿ. ಅದು ಕೂಡ ಶೀಘ್ರದಲ್ಲೇ ಬರುತ್ತೆ. ಬರೋ ವಾರದಲ್ಲಿ ಒಟ್ಟಿನಲ್ಲಿ 3 ವಿಡಿಯೋನ ಕೊಡ್ತೀನಿ, ಪ್ರಾಮಿಸ್ ಮಾಡ್ತಾ ಇದ್ದೀನಿ. ಓಕೆ, ಬೌದ್ಧ ಪರಿಷತ್ತುಗಳು ಇಂಪಾರ್ಟೆಂಟ್ ಅಂತ ಹೇಳಿದೆ. ನೀವು ಏನು ಮಾಡಬೇಕು, ಈ ಬೌದ್ಧ ಪರಿಷತ್ತುಗಳನ್ನು ಕೇಳಿದಾನಲ್ವ ಅವನು, ಈ ಬೌದ್ಧ ಪರಿಷತ್ತುಗಳನ್ನು ನೀವು ಲಿಸ್ಟ್ ಮಾಡ್ಕೋಬೇಕು. ಫಸ್ಟು, ಸೆಕೆಂಡು, ಥರ್ಡು, ಫೋರ್ತು, 4 ಆಗಿದೆ. ಓಕೆ, ಈ 4 ಒಂದನೇದು ಎಲ್ಲೇ ಆಯಿತು ಸ್ಥಳ, ಓಕೆನಾ. ಎರಡನೇದು ರಾಜ ಯಾರಿದ್ರು, ಓಕೆನಾ. ಆಮೇಲೆ ಅಲ್ಲಿ ಏನಾದರೂ ಡಿಸಿಷನ್ಸ್ ತೊಗೊಂಡ್ರಾ, ಇಂಪಾರ್ಟೆಂಟ್ ತೀರ್ಮಾನಗಳನ್ನೇನಾದರೂ ಮಾಡಿದ್ರಾ ಅನ್ನೋದನ್ನು ನೀವು ಮಾಡಬೇಕು. ಓಕೆನಾ, ಈ ಥರ ಪಟ್ಟಿ ಮಾಡ್ಕೊಂಡು ಮಾಡಿದ್ರೆ ಈಸಿ ಆಗುತ್ತೆ. ಓಕೆ, ಯಾರು ರಾಜವಂಶ ಅಂತ ಕೇಳಿದ್ದಾರೆ, ಯಾವ ರಾಜ ಅಂತ ಕೇಳಿದ್ದಾರೆ. ಮೊದಲೇ ಬೌದ್ಧ ಪರಿಷತ್ತು ಶಿಶುನಾಗ, ಎರಡನೇದ್ದು ಹರಿಯಂಕ, ಮೂರನೇದ್ದು ಮೌರ್ಯ, 4ನೇದ್ದು ಕುಶಾನ. ಓಕೆ, ಸೊ ಇದರಲ್ಲಿ ಯಾವುದು ಸರಿ ಇದೆ ಅಂತ ಕೇಳಿದ್ದಾನೆ, ಹೇಳಬೇಕು. ಹೇಳಿ ನೋಡೋಣ, ಇದಕ್ಕೆ ಆನ್ಸರ್ ಮಾಡಿ. 5 ಸೆಕೆಂಡ್ಸ್ ಕೊಡ್ತೀನಿ, ಆನ್ಸರ್ ಮಾಡಿ ಇದಕ್ಕೆ. ಓಕೆ, 5 ಸೆಕೆಂಡ್ಸ್ ಕೊಡ್ತೀನಿ, ಆನ್ಸರ್ ಮಾಡಿ. ಓಕೆ, ಕರೆಕ್ಟ್ ಆನ್ಸರು ಸಿ ಮತ್ತು ಡಿ. ಓಕೆನಾ, ಸಿ 3ನೇ ಬೌದ್ಧ ಪರಿಷತ್ತು ಮೌರ್ಯ, 4ನೇ ಬೌದ್ಧ ಪರಿಷತ್ತು ಕುಶಾನ. ಕರೆಕ್ಟು. ಮೌರ್ಯ ಯಾವ ರಾಜ ಇದ್ದ ಅದು ಹೇಳಿ. ನೆಕ್ಸ್ಟ್ ಅದನ್ನು ಕೇಳ್ಬೋದು ನಿಮಗೆ, ಯಾವ ರಾಜನ ಇದನ್ನು ವಹಿಸಿದ್ದ ಈ ಒಂದು 3ನೇ ಬೌದ್ಧ ಪರಿಷತ್ತು, 3rd ಬುದ್ಧಿಸ್ಟ್ ಕೌನ್ಸಿಲನ್ನು ಯಾರು ವಹಿಸಿದ್ರು, ಯಾವ ರಾಜ, ಕಮೆಂಟ್ ಮಾಡಿ ನೋಡೋಣ. ಯಾರು? ಅಶೋಕ. ಓಕೆನಾ, ಅಶೋಕ ದಿ ಗ್ರೇಟ್ ಅಂತ ಹೇಳ್ತೀನಲ್ಲ, ಅವರು ವಹಿಸಿದ್ರು. 4ನೇದು ಕುಶಾನ. ಓಕೆ, ಕುಶಾಂಡ್ರೆ ಮಾಡಿದರು. ಓಕೆ, 1ನೇದ್ದು ಯಾಕೆ ತಪ್ಪು ಅಂತ ಹೇಳಿ ನೋಡೋಣ, ಕಮೆಂಟ್ ಮಾಡಿ. 1ನೇದ್ದು ಯಾರಿದ್ರು? ಪ್ರೆಟೆನ್ಸ್ ಬೈ ಯಾರು 1ನೇದ್ದು? ಓಕೆ, 1ನೇದ್ದು ಯಾರು? 1ನೇದ್ದು ಯಾರು? ಶಿಶುನಾಗ ಅಲ್ಲ. 1ನೇದ್ದು ಯಾರು ಹೇಳಿ ನೋಡೋಣ, ಕಮೆಂಟ್ ಮಾಡಿ. ನಾನು ಹೇಳ್ತೀನಿ, ಕಮೆಂಟ್ ಮಾಡಿ ನೀವು 1ನೇದ್ದು ಯಾರು ಅಂತ. ಓಕೆ, ಅಜಾತಶತ್ರು. ಓಕೆನಾ, 1ನೇದ್ದು ಯಾರು? ಅಜಾತಶತ್ರು. 2ನೇದ್ದು ಯಾರು? ಕಾಲಶೋಕ. ಓಕೆನಾ, ಈ ಥರ ನೀವು ಏನು ತಪ್ಪಿದೆಯಲ್ಲ ಆಪ್ಷನ್ಸು, ಅದನ್ನು ನೋಡಿ ಇಟ್ಕೊಳ್ಳಿ. ನೆಕ್ಸ್ಟ್ ಕೇಳ್ತಾನೆ, ಬರೀ ಒಂದೇ ವರ್ಡಲ್ಲೂ ಕೇಳ್ಬೋದು ನೆಕ್ಸ್ಟ್ ಇದನ್ನು, ಆಯಿತಾ. ಸೊ ಇಂಪಾರ್ಟೆಂಟ್, ಈ ಥರ ನೋಡ್ಕೊಳ್ಳಿ, ಈ ಥರ ಲಿಸ್ಟ್ ಮಾಡ್ಕೊಂಡು ಓದಿ, ಹೆಲ್ಪ್ ಆಗುತ್ತೆ, ಆಯಿತಾ. ನೆಕ್ಸ್ಟ್ ನೋಡಿ, ಇದೊಂದು ಇಂಪಾರ್ಟೆಂಟ್ ಟಾಪಿಕ್ಕು. ಓಕೆ, ಕಂಟೆಂಪ್ರರಿ ಅಂತ ಹೇಳ್ತೀವಿ ನಾವು, ಕಂಟೆಂಪ್ರರೀಸ್ ಅಂತ ಹೇಳ್ತೀನಿ. ಓಕೆ, ಈ ಕಂಟೆಂಪ್ರರೀಸು ಗೌತಮ ಬುದ್ಧ, ಓಕೆನಾ, ಮಹಾವೀರ, ಓಕೆನಾ, ಇವರಿಬ್ಬರಿಗೆ ಯಾವ್ಯಾವ ರಾಜರು ಸಮಕಾಲೀನರಾಗಿದ್ದರು ಅಥವಾ ಕಂಟೆಂಪ್ರರಿ ಆಗಿದ್ದರು ಅನ್ನೋದನ್ನು ನೋಟ್ ಮಾಡಿ ಇಟ್ಕೊಳ್ಳಿ. ಇಂಪಾರ್ಟೆಂಟು, ಪ್ರಶ್ನೆ ಬರುತ್ತೆ. ಈಗ ಹೇಳಿ, ಯಾವ ಮಗಧ ದೊರೆ ಬುದ್ಧನ ಸಮಕಾಲೀನನಾಗಿದ್ದ? ಚಂದ್ರಗುಪ್ತ ಮೌರ್ಯ? ಇಲ್ಲ, ಗೊತ್ತು ನನಗೆ. ಅಜಾತಶತ್ರು? ಓಕೆ, ಗೊತ್ತಿಲ್ಲ. ಹೇಳಿ ಯಾರು? ಇದಂತೂ ಅಲ್ಲ, 100% ಅಲ್ಲ. ಯಾಕಂದರೆ ಚಂದ್ರಗುಪ್ತ ಮೌರ್ಯ ಆಲ್ಮೋಸ್ಟು ಬುದ್ಧ ಆದಮೇಲೆ ಬಂದಿದ್ದು ಅಲ್ವಾ. ಸೊ ಹೀಗಾಗಿ ಅದು ಕಂಟೆಂಪ್ರರಿ ಅಂತಿರೋಕ್ಕೆ ಸಾಧ್ಯನೇ ಇಲ್ಲ. ಸೊ ಈ 3ರಲ್ಲಿ ಆನ್ಸರ್ ಇದೆ, ಕಮೆಂಟ್ ಮಾಡಿ ನೋಡೋಣ ಯಾವುದು ಅಂತ. 5ನೇ ಪ್ರಶ್ನೆಗೆ ಬಿಂಬಿಸಾರ. ಓಕೆನಾ, ಇವರೇನು ಗೌತಮ ಬುದ್ಧನ ಸಮಕಾಲೀನರಾಗಿದ್ದರು. ಮತ್ತೆ ಯಾವ ರಾಜರು ಗೌತಮ ಬುದ್ಧನ ಸಮಕಾಲೀನರಾಗಿದ್ದರು ಅನ್ನೋದನ್ನು ಲಿಸ್ಟ್ ಮಾಡ್ಕೊಳ್ಳಿ. ಇಂಪಾರ್ಟೆಂಟು, ಆಯಿತಾ, ಇಂಪಾರ್ಟೆಂಟು, ಲಿಸ್ಟ್ ಮಾಡ್ಕೊಳ್ಳಿ, ಆಯಿತಾ. ಮುಂದಿನ ಪ್ರಶ್ನೆ ನೋಡಿ, ಪರಿಷತ್ ಮೇಲೆ ಮತ್ತೆ ಬಂದಿದೆಯಾ ಕೌನ್ಸಿಲು ನೋಡಿ. ಗ್ರೂಪ್ ಬಿ 2023 KPSC ಗ್ರೂಪ್ ಬಿನಲ್ಲಿ ಬಂದಿದೆ ನೋಡಿ. ಇಲ್ಲಿ ಏನು ಬಂದಿತ್ತು? PSIಲಿ ಬಂದಿತ್ತು, ಇಲ್ಲಿ ಗ್ರೂಪ್ ಬಿನಲ್ಲಿ ಬಂದಿದೆ. ಅಂದರೆ ಬುದ್ಧಿಸ್ಟ್ ಕೌನ್ಸಿಲ್ಸ್ ಏನಿದೆ, ಇಂಪಾರ್ಟೆಂಟು, ವೆರಿ ವೆರಿ ಇಂಪಾರ್ಟೆಂಟು. ಇದು ಸ್ಕೋರ್ ಬೂಸ್ಟರ್ ಟಾಪಿಕ್ಕು, ಆಯಿತಾ. ನಿಮಗೆ 100% ಮಾರ್ಕ್ಸ್ ಕೊಡೋ ಟಾಪಿಕ್ಕು, ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಬಿಡಬೇಡಿ, ಈ ಟಾಪಿಕ್ನ ಚೆನ್ನಾಗಿ ಓದ್ಕೊಳ್ಳಿ, ಬುದ್ಧಿಸ್ಟ್ ಕೌನ್ಸಿಲನ್ನು, ಆಯಿತಾ. ಸೊ ನಾನು ಏನು ಹೇಳಿದೆ, ಅದಕ್ಕೆ ನಿಮಗೆ ಈ ಥರ ನೋಡಿ ಲಿಸ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದೆ. ಯಾವ ಸ್ಥಳದಲ್ಲಾಯಿತು, ಏನು ಆಯಿತು ಬುದ್ಧಿಸ್ಟ್ ಕೌನ್ಸಿಲ್ ಅಂತ ನೋಡಿ. ಅದನ್ನೇ ಕೇಳಿದಾನ, ಎಲ್ಲಾಯಿತು ಅಂತ ನೋಡಿ. ನಾನು ಏನು ಹೇಳ್ತೀನಿ ಅದೇ ಥರ ಬರ್ತಾ ಇದ್ದಾವೆ ಪ್ರಶ್ನೆ. ನಾನು ಹೇಳಿದ್ದೇ ಬರ್ತಾ ಇದೆ ಅಂತಲ್ಲ, ನಾವು ಅದನ್ನು ಕಂಡುಹಿಡಿತಾ ಇದ್ದೀವಿ ಯಾವ ಥರ ಪ್ರಶ್ನೆ ಬರ್ಬೋದು ಅಂತ. ಓಕೆ, ಸೊ ಏನು ಬರ್ಬೋದು ಅನ್ನೋದು ಈಗಿಂದನೇ ನಾವು ಕಂಡುಹಿಡ್ಕೊಂಡ್ರೆ ಮುಂದೆ ನಮಗೆ ಓದೋಕ್ಕೂ ಈಸಿ ಆಗುತ್ತೆ. ಪ್ರಶ್ನೆಗಳು ಬಂದಾಗ ಇನ್ನಿಷ್ಟು ನಮಗೆ ಸರಿಯಾಗಿ ಉತ್ತರ ಹಾಕ್ತೀವಿ. ಇಲ್ಲ ಅಂತಂದರೆ ಏನಾಗುತ್ತೆ, ಕನ್ಫ್ಯೂಷನ್ ಆಗಿಬಿಡುತ್ತೆ ನಮಗೆ. ಓಕೆ, ಸೊ 1ನೇದ್ದು ಏನಿದೆ, 2ನೇ ಬೌದ್ಧ ಪರಿಷತ್ತು.
ಎಲ್ಲ ಆಯಿತು, ವೈಶಾಲಿ ಆಯಿತು ಅಂತ ಹೇಳ್ತಾ ಇದ್ದಾನೆ. ಈ ಬೌದ್ಧ ಪರಿಷತ್ತನ್ನು ಮೌರ್ಯ ರಾಜ ಅಶೋಕನು ಏರ್ಪಡಿಸಿದ್ದನು. ಆವಾಗಲೇ ನೋಡಿದ್ವಾ, ಮೌರ್ಯ ರಾಜ ಅಶೋಕ ಎಷ್ಟನೇದ್ದು ಬೌದ್ಧ ಪರಿಷತ್ತು? 3ನೇದ್ದು ಅಲ್ವಾ. ಸೊ ಹೀಗಾಗಿ 2ನೇ ಸ್ಟೇಟ್ಮೆಂಟ್ ಏನು ತಪ್ಪು ಅಲ್ವಾ. ಬಟ್ 1ನೇ ಸ್ಟೇಟ್ಮೆಂಟ್ ಏನಿದೆ ಕರೆಕ್ಟ್, ವೈಶಾಲಿಲಾಯಿತು. ಅದೇ ಥರ ಮೊದಲೇದ್ದೆಲ್ಲಾಯಿತು, 2ನೇದ್ದೆಲ್ಲಾಯಿತು, 3ನೇದ್ದೆಲ್ಲಾಯಿತು, 4ನೇದ್ದೆಲ್ಲಾಯಿತು. ಆ ರಾಜರು ಯಾರ್ಯಾರಿದ್ದರು, ಅಲ್ಲಿ ಏನೇನು ತೀರ್ಮಾನ ಕೈಗೊಂಡ್ರು ಹೇಳ್ತಾ ಇದ್ದೀನಿ. ಮಾಡಿಟ್ಕೊಳ್ಳಿ, ಇವತ್ತೇ ಮಾಡಿಟ್ಕೊಳ್ಳಿ. ನಾಳೆ ಅಂದವ್ರ ಮನೆ ಹಾಳು, ಇವತ್ತಿನ ಕೆಲಸ ಈಗಲೇ ಮಾಡು ಆಯಿತಾ. ಈ ವಿಡಿಯೋ ಮುಗಿದ ತಕ್ಷಣವೇ ನಾನು ಏನೇನು ಹೇಳ್ತಾ ಇದ್ದೀನಿ ನೋಟ್ ಮಾಡ್ಕೊಳ್ಳಿ, ಅದನ್ನು ಮಾಡಿಟ್ಕೊಳ್ಳಿ ಆಯಿತಾ. ಸೊ ಮುಂದಿನ ಪ್ರಶ್ನೆ CDS ಅಲ್ಲಿ ಬಂದಿರೋದು. ಓಕೆ, ಸೊ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ ತೊಗೊಳ್ಳೋಣ. ಈಗ ಒಂದು ಸ್ವಲ್ಪ ಹೇಳಿದೆ, ಯಾಕಂದರೆ ಟ್ರೆಂಡ್ ಚೇಂಜ್ ಆಗ್ತಾ ಇದೆ. ನಾವು ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ ಸಹಿತ ಮಾಡಬೇಕು ಒನ್ಲೈನರ್ಸ್ ಜೊತೆಗೆ. ಬಿಕಾಸ್ ಅದು ಮಾಡದೇ ಇದ್ರೆ ಏನಾಗುತ್ತೆ, 402 ಅಂತೆಲ್ಲ ಎಲ್ಲ ಸ್ಟೇಟ್ಮೆಂಟ್ ವೈಸ್ ಇತ್ತು ಸರ್. UPSC ಅವ್ರು ತುಂಬ ಜನ ಕ್ಲಿಯರ್ ಮಾಡಿಬಿಟ್ರು ಎಷ್ಟೋ ಅಂತ ಹೇಳ್ತಾ ಇರ್ತಾರೆ ತುಂಬ ಜನ ನಮ್ಮ ಸ್ಟೂಡೆಂಟ್ಸು. ಅದಕ್ಕೆ ಹೇಳ್ತಾ ಇದ್ದೀನಿ, ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸು UPSC ಕ್ವಶನ್ಸ್ ಆಗಿರ್ಬೋದು, KS ಕ್ವಶನ್ಸ್ ಆಗಿರ್ಬೋದು. ಈಗ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಮೊನ್ನೆ ಆಯ್ತಲ್ಲ, ಗ್ರೂಪ್ C ಎಕ್ಸಾಮ್, ಅಲ್ಲಿಯೂ ಕೂಡ IAS ಲೆವೆಲ್ ಕ್ವಶನ್ಸ್ ಬಂದಿತ್ತು. ಹೀಗಾಗಿ ಸ್ಟೇಟ್ಮೆಂಟ್ ಲೆವೆಲ್ ಕ್ವಶನ್ಸನ್ನು ಮಾಡಲೇಬೇಕು ಆಯಿತಾ. ನೋಡೋಣ ಏನಿದೆ ಕ್ವಶನ್ನು. 6ನೇ ಮತ್ತು 4ನೇ ಶತಮಾನದ ನಡುವಿನ ಅಸಾಂಪ್ರದಾಯಿಕ ಪಂಥ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ನೋಡೋಣ. ಕ್ರಿಸ್ತಪೂರ್ವ 7ನೇ ಶತಮಾನದಲ್ಲಿ ಪಾರ್ಶ್ವರಿಂದ ಜೈನ ವಿಚಾರಗಳು ಈಗಾಗಲೇ ಪ್ರಸಾರವಾಗುತ್ತಿದ್ದವು. ಜೈನ್ ಐಡಿಯಾಸ್ ಆಲ್ರೆಡಿ ಬೀಯಿಂಗ್ ಸರ್ಕ್ಯುಲೇಟೆಡ್ ಇನ್ ದಿ 7th century ಬೈ ಪಾರ್ಶ್ವ. ಓಕೆ, ಬೌದ್ಧ ಧರ್ಮ ಮತ್ತು ಸ್ವಲ್ಪ ಮಟ್ಟಿಗೆ ಜೈನ ಧರ್ಮವು ಭೌತಿಕ ಜೀವನದ ಬದಲಾವಣೆ ಗಣನೆಯನ್ನು ತೆಗೆದುಕೊಂಡು ಸಾಂಪ್ರದಾಯಿಕತೆ ವಿರುದ್ಧ ಪ್ರತಿಕ್ರಿಯಿಸಿದರು. ಇವೆರಡು ಜಾತಿ ವ್ಯವಸ್ಥೆಯನ್ನು ರದ್ದುಗೊಳಿಸಲು ಪ್ರಯತ್ನಿಸಲಿಲ್ಲ. ಹೇಳಿ ನೋಡೋಣ ಏನಾಗುತ್ತೆ ಆನ್ಸರು. ಇದು ಗೊತ್ತಿಲ್ಲ ನನಗೆ, ಇದಂತೂ ಕರೆಕ್ಟು. ಯಾಕೆಂದರೆ ಹೊಸ ವಿಚಾರಗಳು ಬಂತಲ್ವ, ಜೈನದಿಂದ ಬಂತು, ಬೌದ್ಧರಿಂದ ಬಂತು ಅಲ್ವಾ. ಇದು 1ನೇದಂತೂ ಕರೆಕ್ಟ್ ಅಂತ ಅಂದ್ಕೊಳ್ಳೋಣ. 3ನೇದು, ಮಹಾವೀರನ ಮೊದಲ ಮಹಿಳಾ ಶಿಷ್ಯೆ ಸೆರೆಹಿಡಿಯಲ್ಪಟ್ಟ ಗುಲಾಮ ಮಹಿಳೆ ಎಂದು ಮಹಿಳಾ ಶಿಷ್ಯನ ಏನಂತ ಕರೀತಾರೆ, ಗುಲಾಮ ಮಹಿಳೆ ಅಂತ ಕರೀತಾರೆ ಅಂತ ಹೇಳ್ತಾ ಇದ್ದಾನೆ. ಓಕೆ, ಯಾವುದು 3ನೇ ಸ್ಟೇಟ್ಮೆಂಟ್, ಇದು ನನಗೆ ಗೊತ್ತಿಲ್ಲ, ಇಷ್ಟು ಡೆಪ್ತಾಗಿ ನಾವು ಓದಿರಂಗಿಲ್ಲ. ಓಕೆ, ಸನ್ಯಾಸಿಗಳಂತೆಯೇ ಸನ್ಯಾಸಿನಿಯರು ಆಧ್ಯಾತ್ಮಿಕ ವಿಮೋಚನೆ ಪಡೆಯಬಹುದೆಂದು ಬುದ್ಧರು ಅಭಿಪ್ರಾಯಪಟ್ಟರು. ಅವರಿಗೆ ಶಿಕ್ಷೆಯ ಕ್ರಮದಲ್ಲಿ ಸಮಾನ ಸ್ಥಾನವನ್ನು ನೀಡಿದರು. ಹೌದು, ಇದು ಬೌದ್ಧಿಸಮಲ್ಲಿ ಕರೆಕ್ಟ್ ಇದೆ. ಇದನ್ನು ಬೇಸಿಕ್ ಓದ್ಬೇಕಾದ್ರೆ ಇದು ಬಂದೇ ಬರುತ್ತೆ. ಓಕೆನಾ. ಬಟ್ ಸನ್ಯಾಸಿನಿಯರಿಗೆ ವಿಮೋಚನೆ ಅಥವಾ ಮೋಕ್ಷ ಅಂತ ಏನು ಹೇಳ್ತೀನಲ್ಲ, ಸನ್ಯಾಸಿನಿಯರಿಗೆ ಮೋಕ್ಷ ಜೈನ ಧರ್ಮದಲ್ಲಿ ಇದೆಯಾ ಚೆಕ್ ಮಾಡಿ, ಅಥವಾ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಇದು ಪ್ರಶ್ನೆ ಬರ್ಬೋದು, ನೆಕ್ಸ್ಟು ಸ್ಟೇಟ್ಮೆಂಟಾಗಿ ಬರುತ್ತೆ ಆಯಿತಾ, ಚಾನ್ಸಸ್ ಇದೆ. ಓಕೆ, ಸೊ ಹೀಗಾಗಿ 4ನೇ ಸ್ಟೇಟ್ಮೆಂಟ್ ಬರೀ ಬುದ್ಧಿಸಮ್ ಬಗ್ಗೆ ಇದೆ. ಇದು 4ನೇದು ಕರೆಕ್ಟು, 1ನೇದು ಕರೆಕ್ಟು. 1, 4 ಇರುವಂಥ ಆಪ್ಷನ್ ಯಾವುದು, ಇದು 2 ಅಲ್ವಾ. ಸೊ ಈಗ ನಾವೇನು ಮಾಡಬೇಕು, 3ನೇದು ನನಗೆ 3ನೇದು ಕರೆಕ್ಟಾ 2ನೇದು ಕರೆಕ್ಟಾ ಅಂತ ನಾನು ನೋಡ್ಕೋಬೇಕೀಗ. ಓಕೆ, ಸೊ ಐ ವಿಲ್ ಚೆಕ್. ನೋಡೋಣ ಈಗ ಯಾವುದು ಅಂತ ಹೇಳಿ. 3ನೇ ಸ್ಟೇಟ್ಮೆಂಟು, ಮಹಾವೀರನ ಮೊದಲ ಮಹಿಳಾ ಶಿಷ್ಯೆ ಸೆರೆಯಲ್ಪಟ್ಟ ಗುಲಾಮ ಮಹಿಳೆ ಎಂದು ಹೇಳಲಾಗುತ್ತದೆ. ಹೌದಾ? ಗುಲಾಮ ಮಹಿಳೆನಾ? ಫಸ್ಟ್ ಡಿಸಿಪ್ಲಿನ್ ಗುಲಾಮನ ಅಲ್ಲ, ಚಂದನ ಬಾಲ ಅಂತ ಕರೀತಾರೆ. ಗುಲಾಮ ಮಹಿಳೆ ಅಲ್ಲ, ಚಂದಾಲ ಬಾಳ ಅಂತ ಕರೀತಾರೆ. ಇದು ನೆನ್ಪಿಟ್ಕೊಳ್ಳಿ, ಜಸ್ಟ್ ನೆನ್ಪಿಟ್ಕೊಳ್ಳಿ. ಈ ಥರದ್ದು ಬಂದಾಗ ಏನಾಗುತ್ತೆ, ಅದೇ ಹೇಳಿದ ಎಲಿಮಿನೇಷನ್ ಟೆಕ್ನಿಕ್ಸಿಂದ ನಾನು ಮಾಡಬೇಕಾಗತ್ತೆ. ಓಕೆ, ಆ ಥರ ಮಾಡಿದಾಗ ಒಂದು ಸ್ವಲ್ಪ ಈ ಥರ ಮಾಡಿದ್ರೆ ಒಂದು ಎಲಿಮಿನೇಷನ್ ಟೆಕ್ನಿಕ್ ನಿಮ್ಗೆ ಮುಂದೆ ಹೆಲ್ಪ್ ಆಗುತ್ತೆ. ಈ ಕ್ವಶನ್ ಏನಿದೆ ಗೊತ್ತಿರಲೇಬೇಕು, ಗೊತ್ತಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ಓಕೆ, ಸೊ ಆದ್ದರಿಂದ ಒಂಚೂರು ಇದನ್ನು ನೋಡ್ಕೊಳ್ಳಿ. ಈ ಥರದ ಹೇಳಿದ್ನಲ್ಲ, ಬುಕ್ಕಲ್ಲಿ ಕಷ್ಟ ಈ ಥರದ್ದೆಲ್ಲ ತಿಳ್ಕೊಳ್ಳೋಕ್ಕೆ, ಅದಕ್ಕೆ ಏನೋ ಪ್ರೀವಿಯಸ್ ಇಯರ್ ಕ್ವಶನ್ ನಾವು ಬಿಡಿಸ್ತಾ ಇರೋದು. ಸೊ ಹಿಂಗಾಗಿ 2ನೇ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ ನೋಡಿ. ಬೌದ್ಧ ಮತ್ತು ಜೈನ ಧರ್ಮವು ಬೌದ್ಧಿಕ ಬದಲಾವಣೆ ತೆಗೆದುಕೊಂಡರೂ ಕೂಡ ಅವರು ಜಾತಿ ವ್ಯವಸ್ಥೆನ ರದ್ದುಗೊಳಿಸಿ ಅಂತ ಹೇಳಿಲ್ಲ, ಪ್ರಶ್ನೆ ಮಾಡಿದರು. ದೇ ಕ್ವಶನ್ ಪ್ರಶ್ನೆ ಮಾಡಿದರು ಹೊರತು ರದ್ದು ಮಾಡಿ ಅಂತ ಅವ್ರು ಹೇಳಿಲ್ಲ. ನೆನ್ಪಿಟ್ಕೊಳ್ಳಿ, ಇಂಪಾರ್ಟೆಂಟ್ ಇದು, ಈ ಕಾನ್ಸೆಪ್ಟ್ ಇಂಪಾರ್ಟೆಂಟು ಆಯಿತಾ. ಮುಂದಿನ ಪ್ರಶ್ನೆ, ಬೌದ್ಧ ಪರಿಷತ್ತು ನೋಡಿ ಮತ್ತೆ ಬಂದಿದೆ, ಗುಜರಾತ್ PSCನಲ್ಲಿ ಬಂದಿದೆ ಆಯಿತಾ, 2021ರಲ್ಲಿ ನೋಡಿ. ಹೇಳ್ತಾ ಇದ್ದೀನಿ, ಬುದ್ಧಿಸ್ಟ್ ಕೌನ್ಸಿಲ್ ವೆರಿ ಇಂಪಾರ್ಟೆಂಟ್, ಇವತ್ತೇ ಮಾಡ್ಕೊಳ್ಳಿ ನೋಟ್ಸು. ಮೊದಲೇ ಬೌದ್ಧ ಪರಿಷತ್ತು ಕ್ರಿಸ್ತಪೂರ್ವ 483ರಲ್ಲಿ ರಾಜಗೃಹದಲ್ಲಿ ಸರ್ಪಣಿಯ ಗುಹೆಯಲ್ಲಿ ನಡೆಯಿತು ಅಂತ ಹೇಳ್ತಾ ಇದ್ದಾನೆ. 2ನೇ ಬೌದ್ಧ ಪರಿಷತ್ತು ವೈಶಾಲಿಯಲ್ಲಿ ನಡೀತು. ಅವಾಗಲೇ ನೋಡಿದ್ವಲ್ಲ, 2ನೇದು ವೈಶಾಲಿ ಕರೆಕ್ಟಾ? ಎಸ್. ಕ್ರಿಸ್ತಪೂರ್ವ 2050ರಲ್ಲಿ ಅಶೋಕನ ಆಶ್ರಯದಲ್ಲಿ ಪಾಟಲಿಪುತ್ರಲು. 3ನೇದು ಅಶೋಕ ಗೊತ್ತು ನನಗೆ, ಪ್ಲೇಸ್ ನೋಡ್ಕೊಂತ ಹೇಳಿದ್ದೆ. ಅದು ನೋಡ್ಕೊಂಡಿದ್ರೆ ಈ ಥರ ಕ್ವಶನ್ ಬಂದರೆ ನೀವು ಹಾಕ್ಬೋದಾ ನೆಕ್ಸ್ಟು ಅಲ್ವಾ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ಪ್ರಶ್ನೆಗಳು ಇಲ್ಲಿಂದನೇ ಬರುತ್ತೆ, ಆದ್ದರಿಂದ ನೋಡ್ಕೊಳ್ಳಿ. ಕನಿಷ್ಕ 4ನೇದು ಕರೆಕ್ಟು, ಕನಿಷ್ಕ 4ನೇದು. ಕುಶಾನ ಹೇಳಿದ್ನಲ್ವಾ 4ನೇದು, ಕಾಶ್ಮೀರದಲ್ಲಾಯಿತು. ಎಲ್ಲ ಸ್ಟೇಟ್ಮೆಂಟು ಕರೆಕ್ಟ್ ಇದೆ. ಮೊದಲೇದು ರಾಜಗೃಹ ಸರ್ಪಣಿ ಗುಹೆಯಲ್ಲಾಯಿತು, 2ನೇದು ವೈಶಾಲಿಲಾಯಿತು. ಓಕೆ, ಮೊದಲೇದು ಯಾರು ಹೇಳಿದೆ, ಅಜಾತಶತ್ರು ಅಲ್ವಾ. 2ನೇದು ಯಾರು ಹೇಳಿದೆ, 2ನೇದು ಯಾರು, 2ನೇ ಬುದ್ಧಿಸ್ಟ್ ಕೌನ್ಸಿಲು. 2ನೇ ಬುದ್ಧಿಸ್ಟ್ ಕೌನ್ಸಿಲ್ ಯಾರು ಹೇಳಿದೆ ನಾನು ನೋಡಿ, ಕಾಲಾಶೋಕ ಅಲ್ವಾ. ಸೊ ಇದು ಅಜಾತಶತ್ರು
ಮೂರನೇದು ಎಲ್ಲಿ ಆಗುತ್ತೆ, ಪಾಟ್ಲಿಪುತ್ರದಾಗುತ್ತೆ ಅಶೋಕ. ನಾಲ್ಕನೇದು ಎಲ್ಲಾಗುತ್ತೆ, ಕಾಶ್ಮೀರದಾಗುತ್ತೆ ಕನಿಷ್ಕ. ನೋಡಿ ಇಲ್ಲೇ ಲಿಸ್ಟ್ ಮಾಡ್ಕೊಂಬಿಟ್ರೆ ಆಗೋಯ್ತು. ಇದಕ್ಕೊಂದು ಎಕ್ಸ್ಟ್ರಾ ಏನು ಮಾಡ್ಕೋಬೇಕಂದ್ರೆ ದಮ್ಮ ಇವು ಪಿತಕಾಸ್ ಅಂತ ಬರುತ್ತೆ ಗ್ರಂಥಗಳು, ಅವು ಯಾವುದು ಕೌನ್ಸಿಲಲ್ಲಿ ಯಾವ್ದು ಆ್ಯಡ್ ಮಾಡಿದ್ರು ಅಂತ ಒಂದು ಸ್ವಲ್ಪ ತಿಳ್ಕೊಳ್ಳಿ, ಆಯಿತಾ. ಸೊ 9ನೇ ಪ್ರಶ್ನೆ, ಈ ಕೆಳಗಿನ ಯಾವ ಮೂಲಗಳು ಅಶೋಕನ ಆಳ್ವಿಕೆಯಲ್ಲಿನ 3ನೇ ಬೌದ್ಧ ಸಭೆಯನ್ನು ಉಲ್ಲೇಖಿಸುತ್ತವೆ? ಓಕೆನಾ, 3ನೇದು ಬೌದ್ಧ ಸಭೆ ಯಾರು, ಕೌನ್ಸಿಲ್ ಯಾರು ಅಟೆಂಡ್ ಮಾಡಿದ್ರು, ಅಶೋಕ ಅಲ್ವಾ. ಅಲ್ಲಿ ಏನೇನು ಮಾಡಿದರು ಅಂತ ಯಾವುದೋ ಒಂದು ಶಾಸನಗಳು, ಈ ಒಂದು ಕೃತಿಗಳು ದೀಪವಂಶ ಮಹಾವಂಶ ಯಾವುದಕ್ಕೆ ಸಂಬಂಧಪಟ್ಟಿವೆ ಕೇಳೋದು ಬಿಡ್ತಾನೆ ಅವನು, ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಿವೆ. ಓಕೆನಾ, ಬುದ್ಧಿಸಮ್ಗೆ ಸಂಬಂಧಪಟ್ಟಿವೆ. ದೀಪವಂಶ ಮಹಾವಂಶ ಬುದ್ಧಿಸಮ್ಮು, ಆಯಿತಾ. ಅಶೋಕ ಶಾಸನಗಳು ಇರಲೇಬೇಕಲ್ವಾ ಅಶೋಕ ಅಂದಮೇಲೆ. ಸೊ ಇದು ಇರುತ್ತೆ, ಈ ಬುದ್ಧಿಸಮ್ ಸಂಬಂಧ ಇದ್ದೇ ಇರುತ್ತೆ. ದಿವ್ಯವದನ ಇದೆಯೋ ಇಲ್ಲೋ ನನಗೆ ಗೊತ್ತಿಲ್ಲ. ಓಕೆ, ಸೊ 9ನೇ ಕ್ವಶನ್, ದಿವ್ಯವದನ ಇದೆಯೋ ಇಲ್ಲೋ ನನಗೆ ಗೊತ್ತಿಲ್ಲ. ಬುದ್ಧಿಸ್ಟ್ ಕೌನ್ಸಿಲು ಎಲ್ಲಿರುತ್ತೆ? ಓಕೆ, ಅಶೋಕನ ಬುದ್ಧಿಸ್ಟ್ ಕೌನ್ಸಿಲು ಎಲ್ಲಿದೆ ಅಂತ ಹೇಳ್ತಾ ಇದ್ದೇನೆ, ಬಟ್ ಆ್ಯಕ್ಚುಲಿ ಆನ್ಸರ್ ಏನು, ದೀಪವಂಶ ಅಂತೂ ಮಹಾವಂಶ. ಓಕೆ, ಅಶೋಕ ಶಾಸನಗಳಂತ ಹೇಳ್ತಾ ಇದ್ದೇನೆ, ಪರ್ಟಿಕ್ಯುಲರ್ ಯಾವುದಾದ್ರು ಹೇಳ್ತಾ ಇದ್ದಾನೆ ಅವನು. ನೋಡಿ ಇಲ್ಲೊಂದು ನಾನು ಜಸ್ಟ್ ಅದನ್ನು ಅಬ್ಸರ್ವ್ ಮಾಡಲಿಲ್ಲ ಕೊಡಿ. ನೋಡಿ ಅದಕ್ಕೆ ಹೇಳ್ತೀನಲ್ಲ, ಪ್ರೆಸೆಂಟ್ ಆಫ್ ಮೈಂಡ್ ಏನಾಗುತ್ತೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಪರ್ಟಿಕ್ಯುಲರಾಗಿ ಅವನು ಅಶೋಕ ಶಾಸನ ಅಂತ ಯಾವುದಾದ್ರೂ ಕೊಟ್ಟಿದ್ದರೆ ದೆನ್ ವಿ ಥಿಂಕ್, ನಾವು ಅದನ್ನು ಥಿಂಕ್ ಮಾಡ್ಬೋದು ಇದರಲ್ಲಿ ಇರುತ್ತಾ ಇಲ್ವಾ ಅಂತ. ಅಶೋಕ ಎಷ್ಟೊಂದಿದೆ ಶಾಸನಗಳು, ಕರ್ನಾಟಕದಲ್ಲಿದೆ, ಬೇರೆ ಬೇರೆ ಕಡೆ ಇದೆ, ಭಾರತದ ಹೊರಗಡೆ ಇದೆ, ಎಷ್ಟೊಂದಿದೆ ಅಲ್ವಾ. ಸೊ ಯಾವುದಂತ ಹಿಂಗೆ ಹೇಳೋಕ್ಕಾಗುತ್ತೆ, ಇದು ವೇಗ ಆಗಿದೆ, ಹೀಗಾಗಿ ಇದು ಆಗಲ್ಲ. ಸೊ ದೀಪವಂಶ ಮಹಾವಂಶ ಬುದ್ಧಿಸಮ್ ಸಂಬಂಧಪಟ್ಟು ನಂಗೆ ಗೊತ್ತು, ಇದು 2. ದಿವ್ಯವದನ ಕೂಡ ಇಲ್ಲ, ಇದರ ಆನ್ಸರ್ ಏನು ಬಂದು 2 and 3 ಇದರ ಆನ್ಸರು, ಆಯಿತಾ. ಓಕೆ, ಮುಂದಿನ ಪ್ರಶ್ನೆ, ಬೌದ್ಧ ಧರ್ಮದ ಬಗ್ಗೆ ಕೇಳಿದ್ದಾನೆ. ಓಕೆ, ಬೌದ್ಧ ಧರ್ಮವು ವೇದಗಳ ಅಧಿಕಾರವನ್ನು ನೋಡಿ ಎಲ್ಲಿ ಕೇಳಿದ್ದಾನೆ, TNPS. ನೋಡಿ 5 ಆಪ್ಷನ್ನು, 1 A B C D, ಆನ್ಸರ್ ನಾಟ್ ನೋನ್ ಅಂತ ಒಂದು ಕೊಟ್ಟಿದ್ದಾನೆ. ಈ KA ನಡೆಸುವಂಥ ಪ್ರತಿ ಪರೀಕ್ಷೆ ಕೂಡ ಏನಾಗುತ್ತೆ, 5 ಆಪ್ಷನ್ ಇರುತ್ತೆ, ಆಯಿತಾ. ಕನ್ಫ್ಯೂಸ್ ಆಗಬೇಡಿ ಬರೋ ಇದರಿಂದ, ಸ್ವಲ್ಪ ನೋಡಿಕೊಂಡು ಅದು ಹೇಳ್ತಲ್ಲ ಅವೇರ್ನೆಸ್ ಇಟ್ಕೊಂಡು ಮಾಡಿ, ಆಯಿತಾ. ಸೊ 10ನೇ ಪ್ರಶ್ನೆ ಏನಿದೆ, ಬೌದ್ಧ ಧರ್ಮದ ಬಗ್ಗೆ ಇದೆ. ಬೌದ್ಧ ಧರ್ಮವು ವೇದಗಳ ಅಧಿಕಾರವನ್ನು ನಿರಾಕರಿಸಿತು. ಡಿನೈ ದಿ ಅಥಾರಿಟಿ ಆಫ್ ವೇದ, ಹೌದು ಕರೆಕ್ಟು. ಬುದ್ಧನ ಬೋಧನೆಯು ಹೆಚ್ಚಾಗಿ ಪುನರ್ಜನ್ಮ, ಕರ್ಮ ಮತ್ತು ಮೋಕ್ಷದ ಬ್ರಾಹ್ಮಣ ವಿಚಾರಗಳನ್ನು ಆಧರಿಸಿದೆ. ಓಕೆ, ನೋಡೋಣ, ಗೊತ್ತಿಲ್ಲ ಅಂದ್ಕೊಳ್ಳೋಣ. ಓಕೆ, ಬೌದ್ಧ ಧರ್ಮ ಪ್ರಾಯೋಗಿಕ ಮತ್ತು ನೈತಿಕವಾಗಿರಲಿಲ್ಲ. ನೋಡಿ, ವಾಸ್ ನಾಟ್ ಪ್ರಾಕ್ಟಿಕಲ್ ಆ್ಯಂಡ್ ಎಥಿಕಲ್. ನೋಡಿ, ನಾಟ್ ಎಥಿಕಲ್ ಅಂತ ಹೇಳೋಕ್ಕಾಗತ್ತಾ? ಒಂದು ಬೌದ್ಧ ಧರ್ಮನ ಎಥಿಕಲ್ ಅಂತ ಹೇಳೋಕ್ಕಾಗತ್ತಾ? ನೋಡಿ ಈ ಥರ ಪ್ರಶ್ನೆ ಬಂತಂದರೆ ಎಲಿಮಿನೇಷನ್ ಟೆಕ್ನಿಕ್ ಹೇಳಿದ್ನಲ್ಲ, ಇದು ಇರೋಕ್ಕೆ ಸಾಧ್ಯನೇ ಇಲ್ಲ. ಈ ಸ್ಟೇಟ್ಮೆಂಟ್ ತೆಗೆದಾಕ್ಬಿಡಿ. 3ನೇ ಸ್ಟೇಟ್ಮೆಂಟ್ ಎಲ್ಲಿದೆ, ತೆಗೆದಾಕ್ಬಿಡಿ, ಆಯಿತಾ. 3ನೇ ಸ್ಟೇಟ್ಮೆಂಟಲ್ಲಿ ತೆಗೆದಾಕ್ಬಿಡಿ, ಸಾರಿ ಇಲ್ಲಿದೆ. ಸೊ 2ರಲ್ಲಿ ಆನ್ಸರು. 2ನೇದಂತೂ ಆಟೋಮೆಟಿಕ್ ಕರೆಕ್ಟ್ ಇದೆ. ನೋಡಿ, ಬುದ್ಧನ ಬೋಧನೆಯು ಹೆಚ್ಚಾಗಿ ಪುನರ್ಜನ್ಮನ ನಂಬ್ತಾನೆ, ಕರ್ಮ ನಂಬ್ತಾನೆ. ನೋಡಿ ಕ್ವಶನ್ ಏನು ಕೇಳ್ಬೋದು ಗೊತ್ತಾ, ಬೌದ್ಧ ಧರ್ಮ ಸಿದ್ಧಾಂತಗಳು ಕೆಳಗಿನ ಯಾವುದನ್ನು ಪ್ರತಿಪಾದಿಸಿತು ಅಂತ ಕೇಳ್ಬೋದು. ಪುನರ್ಜನ್ಮ, ಕರ್ಮ, ಮೋಕ್ಷ ಇವೆಲ್ಲ ನಂಬ್ತಾ ಇದ್ರು. ಓಕೆ, ಪ್ರಶ್ನೆ ಮಾಡಿದರು, ಬಟ್ ಅದರಲ್ಲಿರುವಂಥ ಒಂದಿಷ್ಟು ಒಳ್ಳೆಯದಂತೂ ಇರುತ್ತೆ ಎಲ್ಲವೂ ಕೂಡ. ಈಗ ಫಾರ್ ಎಕ್ಸಾಂಪಲ್ ವೇದಗಳು ನಿರಾಕರಿಸಿದರು ಅಂತ ಹೇಳ್ಬೋದು, ಬಟ್ ಅದರಲ್ಲೂ ಒಂದಿಷ್ಟು ಒಳ್ಳೆಯದನ್ನು ತೊಗೊಂಡಿರ್ತಾರೆ. ಓಕೆ, ಅಥಾರಿಟಿ ಅಂದರೆ ಇದೇ ಶ್ರೇಷ್ಠ ಅನ್ನೋದೇನಿದೆಯಲ್ಲ ಅದು ತಪ್ಪು. ಇದು ಈ ಶ್ರೇಷ್ಠ ಇರ್ಬೋದು, ಹಾಗಂತ ಹೇಳಿ ಇನ್ನೊಂದನ್ನು ಕೀಳು ಅಂತ ಹೇಳಬಾರ್ದು ಅನ್ನೋದು ಇವ್ರದ್ದು ಅಷ್ಟೇ. ಮುಂದಿಂದು, ಸೊ ಇದರ ಆನ್ಸರ್ ಏನು ಬರುತ್ತೆ, ಆನ್ಸರ್ ಏನಿದ್ರದ್ದು 1 and 2. ಓಕೆ, 4ನೇ ನೋಡ್ಬೋಣ. ಬೌದ್ಧ ಧರ್ಮವು ದೇವರನ್ನು ಸೃಷ್ಟಿಕರ್ತ ಎಂದು, ನೋ, ಇಲ್ಲ, ಅದು ಇಲ್ಲವೇ ಇಲ್ಲ. ಸೊ ಇದು ಬೇಸಿಕ್ ಹೋದಾಗ ನಿಮ್ಗೆ ಗೊತ್ತಾಗ್ಬಿಡುತ್ತೆ, ಬೇಸಿಕ್ ಬುಕ್ಸು ಅಥವಾ ನೋಟ್ಸ್ ಏನು ಓದ್ತಿರಲ್ಲ ಗೊತ್ತಾಗ್ಬಿಡುತ್ತೆ, ತಪ್ಪಿದು, ದೇವರನ್ನು ಸೃಷ್ಟಿಕರ್ತ ಅಂತ ಹೇಳೋದೇ ಇಲ್ಲ. ಓಕೆ, ಸೊ ಈಗ ಆನ್ಸರ್ ಏನು ಬಂತು 1 and 2, ಆಯಿತಾ. ಸೊ ನೋಡಿ ಇದು ಇಂಪಾರ್ಟೆಂಟು, ಏನು ಗೊತ್ತಾ, ಬುದ್ಧ ಇದ್ರಲ್ವಾ, ಗೌತಮ ಬುದ್ಧರಿಗೆ ಸಂಬಂಧಪಟ್ಟಂಥ ಸ್ಥಳಗಳು, ಯಾವ ಸ್ಥಳ ಎಲ್ಲಿದೆ, ಆಮೇಲೆ ಯಾವುದಕ್ಕೆ ಸಂಬಂಧಪಟ್ಟಿದೆ ಅನ್ನೋದನ್ನು ನೋಡಿ, ಆಯಿತಾ. ಈ ಪ್ರಶ್ನೆ ಬರ್ಬೋದು. ನೆಕ್ಸ್ಟ್ ಇದೆಲ್ಲಿ ಕೇಳಿದ್ದಾನೆ, UPPSL ಕೇಳಿದ್ದಾನೆ, ಇದೊಂದು ನೋಡ್ಕೊಳ್ಳಿ. ಓಕೆ, ಯಾವ ಸ್ಥಳ ಎಲ್ಲಿದೆ ಮತ್ತು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ. 11ನೇ ಪ್ರಶ್ನೆ, ಇದು ಆನ್ಸರು ನೋಡೋಣ ಏನಾಗುತ್ತೆ. ಲುಂಬಿನಿ ಜನನ, ಸಾರನಾಥ ಧರ್ಮಚಕ್ರ ಪರಿವರ್ತನ, ಕುಶಿನಗರ ಜ್ಞಾನೋದಯ, ಬನಾರಸ್ ಪವಾಡಗಳು ಅಂತ ಹೇಳ್ತಾ ಇದ್ದಾನೆ ಅವನು. ಓಕೆನಾ, ಮಿರಾಕಲ್ಸ್. ಸೊ ಇದರಲ್ಲಿ ಆನ್ಸರ್ ಏನು, ಜಸ್ಟ್ ಕಮೆಂಟ್ ಮಾಡಿ. 5 seconds ಕೊಡ್ತೀನಿ ನಿಮಗೆ, ಕಮೆಂಟ್ ಮಾಡಿ. ಓಕೆನಾ, ಕಮೆಂಟ್ ಮಾಡಿ. ಅದರ ಆನ್ಸರ್ ಏನು, B 1 and 2. ಲುಂಬಿನಿ ಜನನ, ಹೌದು ಗೊತ್ತು. ಸಾರನಾಥ ಧರ್ಮಚಕ್ರ ಪರಿವರ್ತನ, ಅಲ್ಲೇನಾಗುತ್ತೆ, ಫಸ್ಟ್ ಸೆರ್ಮನ್ ಅಲ್ವಾ, ಫಸ್ಟ್ ಸೆರ್ಮನ್ ಆಫ್ ಬುದ್ಧ ಎಲ್ಲಾಗುತ್ತೆ, ಸಾರನಾಥದಲ್ಲಾಗುತ್ತೆ. ಸೊ ಕುಶಿನಗರ ನಾಟ್ ಜ್ಞಾನೋದಯ ಅಲ್ಲ, ಅದೇನು ಬರುತ್ತೆ, ಮಹಾಪರಿನಿರ್ವಾಣ. ಓಕೆನಾ. ಸೊ 4ನೇದೇನು, ಬನಾರಸ್ ಯಾವುದಕ್ಕೆ ಸಂಬಂಧಪಟ್ಟಿದೆ. ಓಕೆ, ಎನ್ಲೈಟನ್ಮೆಂಟ್ ಎಲ್ಲಿ ಆಯಿತು, ಇದು ಕುಶಿನಗರ, ಮಹಾಪರಿನಿರ್ವಾಣ, ಜ್ಞಾನೋದಯ, ಎನ್ಲೈಟನ್ಮೆಂಟ್ ಎಲ್ಲಾಗುತ್ತೆ ಹೇಳಿ ನೋಡೋಣ. ಕಮೆಂಟ್ ಮಾಡಿ. ಬುದ್ಧನಿಗೆ ಎನ್ಲೈಟ್ಮೆಂಟ್ ಎಲ್ಲಾಗುತ್ತೆ, ಬೋಧಗಯಾ ಎಲ್ಲಿದೆ, ಬೋಧಗಯಾ ಬಿಹಾರ್ ಅಲ್ವಾ.
ಬೋಧಗಯದಲ್ಲಿ ಆಗುತ್ತೆ ಜ್ಞಾನೋದಯ ಅಲ್ವಾ. ಸೊ ಮಿರಾಕಲ್ಸ್ ಎಲ್ಲಾಗುತ್ತೆ? ಇದು ಬನಾರಸ್. ಪವಾಡಗಳು ಬನಾರಸ್ದಲ್ಲಾಗಲ್ಲ. ಓಕೆ, ಪವಾಡಗಳೆಲ್ಲಾಗುತ್ತೆ? ಎಲ್ಲಾಗುತ್ತೆ ಕಮೆಂಟ್ ಮಾಡಿ ನೋಡೋಣ. ಪವಾಡಗಳು ರಾಜ್ಗೀರ್. ಓಕೆ, ರಾಜ್ಗೀರಲ್ಲಾಗುತ್ತೆ. ಓಕೆ, ಇದು ಇಂಪಾರ್ಟೆಂಟ್. ಈ ಥರ ನೋಡ್ಕೊಳ್ಳಿ, ನೋಟ್ ಮಾಡಿ ಇಟ್ಕೊಳ್ಳಿ. ಇದನ್ನು ಇದಿಷ್ಟೇ ಇದೆ, ಬಟ್ ಇನ್ನೂ ಎಷ್ಟೊಂದಿದೆ, ನೋಟ್ ಮಾಡಿ ಇಟ್ಕೊಳ್ಳಿ, ಸರ್ಚ್ ಮಾಡಿ ನೋಟ್ ಮಾಡಿ ಇಟ್ಕೊಳ್ಳಿ, ಆಯಿತಾ. ಸೊ ಜೈನ ಧರ್ಮದ ಸಿದ್ಧಾಂತಗಳು ನೋಡಿ: ಅನೇಕಾಂತವಾದ, ಸರ್ವಸ್ತಿವಾದ, ಸೂರ್ಯವಾದ, ಸಾಧ್ಯವಾದ. ಓಕೆ, ಈಗ ನಾನು ಹೇಳಿದೆ ಜೈನ ಧರ್ಮದ ಯಾರು ಪ್ರತಿಪಾದಿಸಿದ್ರು, ಅದರ ಸಿದ್ಧಾಂತಗಳೇನು. ಓಕೆ, ಅದರ ಶ್ವೇತಂಬರು, ದಿಗಂಬರು, ಅದ್ರದ್ದು ಇನ್ನೊಂದಿಷ್ಟು ಬರುತ್ತೆ, ಉಪಪಂಥಗಳು ಅಂತ ಬರುತ್ತೆ, ಆಯಿತಾ. ಉಪಪಂಥಗಳು ಇದು ಬೌದ್ಧ ಧರ್ಮದಲ್ಲೂ ಬರುತ್ತೆ ಮತ್ತು ಜೈನ ಧರ್ಮದಲ್ಲೂ ಬರುತ್ತೆ ಉಪಪಂಥಗಳು. ಓಕೆ, ಬೌದ್ಧ ಧರ್ಮದಲ್ಲಿ ಏನು ಮಹಾಯಾನ, ಹೀನಯಾನ. ಓಕೆ, ಇಲ್ಲಿ ಏನು ಶ್ವೇತಂಬರು, ದಿಗಂಬರು, ಅದರೊಳಗೆ ಮತ್ತೆ ಸಪ್ರೇಟ್ ಇನ್ನಿಷ್ಟು ಬರುತ್ತೆ. ಅದನ್ನು ಜಸ್ಟ್ ನೋಟ್ ಮಾಡಿ ಇಟ್ಕೊಳ್ಳಿ. ಎಲ್ಲವನ್ನೂ ನಾನು ಓದೋಕ್ಕಾಗಲ್ಲ. ಮೇನ್ ಏನಿದೆ ಗೊತ್ತಾ, ಶ್ವೇತಂಬರ ಅಂದ್ರೇನು, ದಿಗಂಬರ ಅಂದ್ರೇನು, ಅವ್ರಿಗೇನು ಲಕ್ಷಣಗಳಿದೆ ಅದನ್ನು ತಿಳ್ಕೊಳ್ಳಿ. ಬೌದ್ಧ ಧರ್ಮದಲ್ಲೂ ಮಹಾಯಾನ ಮತ್ತು ಹೀನಯಾನ ಅದ್ರದ್ದೇನು ಲಕ್ಷಣಗಳಿದೆ ತಿಳ್ಕೊಳ್ಳಿ. ಓಕೆ, ಅದ್ರ ಕೆಳಗಡೆ ಏನೇನು ಬರ್ತಾವಲ್ಲ ಅದೊಂದು ಸ್ವಲ್ಪ ನೋಟ್ ಮಾಡ್ಕೊಳ್ಳಿ, ಜಸ್ಟ್ ನೋಟ್ ಮಾಡ್ಕೊಳ್ಳಿ. ಅದನ್ನೆಲ್ಲನೂ ತಿಳ್ಕೊಂತ ಕುಂತ್ರೆ ನೀವೇ ಒಂದು ಬೌದ್ಧ ಧರ್ಮ ಗಂತ ಬಂದಂಗೆ ಆಗ್ಬಿಡುತ್ತೆ, ಆಯಿತಾ. ಅದು ಬೇಡ, ಜಸ್ಟ್ ಒಂದು ಟರ್ಮ್ಸ್ ತಿಳ್ಕೊಳ್ಳಿ. ಈ ಥರ ಅನೇಕಾಂತವಾದ, ಸರ್ವಸ್ತಿವಾದ, ಓಕೆ, ಸೂರ್ಯವಾದ, ಸಾಧ್ಯವಾದ, ಇವು ಯಾವುದಕ್ಕೆ ಸಂಬಂಧಪಟ್ಟಿವೆ ಅಂತ ತಿಳ್ಕೊಳ್ಳಿ, ಆಯಿತಾ. ಇದಕ್ಕೆ ಆನ್ಸರ್ ಮಾಡಿ ನೋಡೋಣ 12ನೇ ಪ್ರಶ್ನೆಗೆ. ಅನೇಕಾಂತವಾದ, ಸ್ಯಾದ್ವಾದ ಇವೆರಡೂ ಏನು ಜೈನಿಸಮ್ ಸಂಬಂಧಪಟ್ಟಿದ್ದಾವೆ, ಆಯಿತಾ. ಈ ಸರ್ವಸ್ತಿವಾದ ಮತ್ತು ಸೂರ್ಯವಾದ ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಿದ್ದಾವೆ. ಓಕೆ, ಇದು ಇಂಪಾರ್ಟೆಂಟು. ಮುಂದಿನ ಪ್ರಶ್ನೆ: ಕೆಳಗಿನ ತೀರ್ಥಂಕರ, ನಾನು ಹೇಳಿದ್ನಲ್ಲ ಜೈನ ಧರ್ಮದ ತೀರ್ಥಂಕರ ಬಗ್ಗೆ ತಿಳ್ಕೋಬೇಕು, ಆಯಿತಾ. ತೀರ್ಥಂಕರನ್ನ ಅವ್ರ ಕಾಲಾನುಕ್ರಮ ಕ್ರೊನಾಲಜಿ ಒಳಗೆ ನೀವು ಇದು ಮಾಡಬೇಕು. ನಾವು ಓದಿರಲ್ಲ ಇದು ಅಭಿನಂದನ, ವಿಮಲನಾಥ, ಮುನಿ ಶೃಭನಾಥ, ಪದ್ಮಪ್ರಭು. ಓಕೆ, ಇವ್ರು ಗೊತ್ತೇ ಇಲ್ಲ ನಮಗೆ, ನಾವು ಓದಿರಂಗಿಲ್ಲ. ಇದನ್ನು ಹೆಂಗೆ ಮಾಡಬೇಕು ಅಂತಂದರೆ, ಈ ಥರ ಪ್ರಶ್ನೆ ಬಂದಾಗ ಹೇಳಿದ್ನಲ್ಲ, ನಿಮಗೆ ಅಟ್ಲೀಸ್ಟ್ ಒಂದು 70 to 80% ಒಬ್ಬರು ಅಥವಾ ಇಬ್ಬರ ಬಗ್ಗೆ ಗೊತ್ತಿದ್ದರೆ ಯು ಕ್ಯಾನ್ ಏನು ಗೆಸ್ ಮಾಡ್ಬೋದು ನೀವು, ಅಲ್ವಾ. ಏನೂ ಗೊತ್ತಿಲ್ಲ ಅಂದರೆ ಈ ಕ್ವಶನ್ನ ಬಿಟ್ಟು ಬಿಡಬೇಕು, ಆಯಿತಾ. ಒಂದಿಷ್ಟು ಪ್ರಶ್ನೆಗಳಿರ್ತವೆ, ಅದಕ್ಕೆ ಏನಂತ ಕರಿತೀವಿ ನಾವು, ಬೌನ್ಸರ್ ಪ್ರಶ್ನೆಗಳಂತ ಇರ್ತವೆ. ಸೊ ಈ ಥರ ಯಾಕೆ ತೊಗೊಂಡಿದ್ದೀನಿ ಅಂದರೆ ನಿಮ್ಗೆ ಹೇಳ್ಕೊಡೋಕ್ಕೆ. ಬೌನ್ಸರ್ ಪ್ರಶ್ನೆಗಳಂದರೆ ಯಾವುದು, ಅದನ್ನು ನೀವು ಹೆಂಗೆ ಬಿಡಬೇಕು, ಬಿಡಲಿಲ್ಲ ಅಂದರೆ ಏನಾಗುತ್ತೆ ಅನ್ನೋದು. ಯಾಕಂದ್ರೆ ನೆಗೆಟಿವ್ ಇರುತ್ತೆ. ಓಕೆ, ಒಂದೊಂದು ಪ್ರಶ್ನೆಗಳಲ್ಲಿ ಹೊರಗೆ ಉಳಿತಾರೆ. ಯಾಕಂದ್ರೆ ನಮ್ಮ ಗೊತ್ತಿರೋಂಥ ಒಬ್ಬರು ಸ್ಟೂಡೆಂಟು, ಅವ್ರ ಕ್ಯಾಟಗರಿಗೆ 1.5 ಮಾರ್ಕ್ಸಿಂದ ಹೊರಗುಳಿದಿದ್ದಾರೆ 402ನಲ್ಲಿ. PSI 402ನಲ್ಲಿ ಬರೀ 1.5 ಮಾರ್ಕ್ಸ್. ಓಕೆ, ಬರೀ 1.5 ಮಾರ್ಕ್ಸ್ ಅವ್ರ ಕ್ಯಾಟಗರಿಗೆ. ಸೊ ಒಂದು ಪ್ರಶ್ನೆ ಎಲ್ಲೋ ಒಂದು ಕಡೆ ಅವ್ರು ಹೇಳ್ತಾರಲ್ಲ, ಸರಿ ಒಂದು ಪ್ರಶ್ನೆ ಬಿಟ್ಟು ಬಂದರೆ ಏನೋ ಹಾಕ್ಬಿಡ್ತಿತ್ತು ಅಂತ. ಸೊ ಅದಕ್ಕೆ ಸ್ವಲ್ಪ ಹುಷಾರಾಗಿರಿ. ಅದಕ್ಕೆ ಏನು ಮಾಡೋದು, ಮೋಕ್ ಟೆಸ್ಟ್ ಅಂತ ಏನು ಹೇಳ್ತೀವಲ್ಲ, ಮೋಕ್ ಟೆಸ್ಟನ್ನು ತೊಗೋಬೇಕು, ಇಂಪಾರ್ಟೆಂಟು. ಓಕೆ, ಎಲ್ಲಾದರೂ ತೊಗೊಳ್ಳಿ ನೀವು. ನಾವು ಮಿಷನ್ ಸಿಂಧೂರ್ ಅಂತ ಮಾಡ್ತಾಯಿದ್ದೀವಿ. ಓಕೆ, ಶಾಂತಪ್ಪ ಸರ್ ಮತ್ತು ವಿಜಯ್ ಸೇತು ಒಂದು ಕೊಲ್ಯಾಬ್ರೇಷನಲ್ಲಿ ಸಹಭಾಗಿತ್ವದಲ್ಲಿ ಮಿಷನ್ ಸಿಂಧೂರ್ ಅಂತ PSI ಗ್ರೂಪ್ ಸಿ ಎಲ್ಲದಕ್ಕೂ ಒಂದು ಟೆಸ್ಟ್ ಸೀರೀಸ್ ಮಾಡ್ತಾಯಿದ್ದೀವಿ. ನಿಮಗೆ ಇಷ್ಟ ತೊಗೋತಿದ್ರೆ ತೊಗೊಳ್ಳಿ, ಅಥವಾ ಬೇರೆ ಇನ್ಸ್ಟಿಟ್ಯೂಟವರು ಎಲ್ಲರೂ ಮಾಡ್ತಾಯಿದ್ದಾರೆ, ಯಾವುದಾದ್ರೂ ಒಂದು ತೊಗೊಳ್ಳಿ. ನಾವು ನಮ್ಮಲ್ಲೇ ತೊಗೊಳ್ಳಿ ಅಂತ ಹೇಳಿ, ಬಟ್ ಪ್ರಾಕ್ಟೀಸ್ ಮಾಡಬೇಕು. ಆ ಥರದ್ದು ಏನಿದೆ, ಪ್ರಾಕ್ಟೀಸ್ ಮಾಡಿದಾಗಲೇ ನಿಮ್ಗೆ ಯಾವ ಪ್ರಶ್ನೆಗಳು ಬಿಡಬೇಕು ಅಥವಾ ಯಾವ ಪ್ರಶ್ನೆಗಳನ್ನ ಹಾಕಬೇಕು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ, ಆಯಿತಾ. ಸೊ ಆದ್ದರಿಂದ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಏನಪ್ಪ ಅಂತಂದರೆ 4132. ಓಕೆನಾ, ಇದು ಸರಿಯಾದ ಉತ್ತರ. ಇದು ನೋಡ್ಕೊಳ್ಳಿ, ಯಾರ್ಯಾರು ಯಾವ್ಯಾವ ಕಾಲದಲ್ಲಿದ್ದರು ಏನು ಅನ್ನೋದು ಒಂದು ಸ್ವಲ್ಪ ಸರ್ಚ್ ಮಾಡಿ ನೋಟ್ ಮಾಡ್ಕೊಳ್ಳಿ, ಆಯಿತಾ. 14ನೇ ಪ್ರಶ್ನೆ: ಬೋಧಿಸತ್ವ ಇದು ಕೂಡ ಇಂಪಾರ್ಟೆಂಟ್, ವೆರಿ 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 ಇಂಪಾರ್ಟೆಂಟ್ ಟಾಪಿಕ್ಕು. ಓಕೆನಾ, ಗುಜರಾತಿ UPSCಲಿ ಎಷ್ಟೋ ಸಲ ಕೇಳಿದ್ದಾನೆ, ಆಯಿತಾ. ಇದು ಈಗ ಏನು ತಿಳ್ಕೊಬೇಕಂದ್ರೆ, ಈ 4 ಜನನೂ ಬೋಧಿಸತ್ವ, ಇವ್ರು ಬಿಟ್ಟು ಇನ್ನೊಂದು ಸ್ವಲ್ಪ ಜನನೂ ಇದ್ದಾರೆ. ಇವರು ಯಾವುದಕ್ಕೆ ಸಂಬಂಧಪಟ್ಟಿದ್ದಾರೆ, ಇವ್ರಿಗೆ ಏನು ಹೆಸರಿದೆ, ಇವ್ರಿಗೆ ಏನು ಹೆಸರಿದೆ, ಇವ್ರಿಗೆ ಏನು ಹೆಸರಿದೆ ಅಂತ ನೀವು ತಿಳ್ಕೊಬೇಕು. ಇಲ್ಲೇನು ಕೇಳಿದ್ದಾನೆ, ಬುದ್ಧಿವಂತ ಬೋಧಿಸತ್ವ, ವಿಸ್ಡಮ್ ಅಂದರೆ ಯಾರು ಅಂತ ಕೇಳಿದ್ದಾನೆ 4 ಬೋಧಿಸತ್ವದಲ್ಲಿ, ಆಯಿತಾ. ಯಾರು? ಮಂಜುಶ್ರೀ, ವಿಸ್ಡಮ್, ಆಯಿತಾ. ಈಗ ಇದರಲ್ಲೇ ಫ್ಯೂಚರ್ ಬುದ್ಧ, ಭವಿಷ್ಯದ ಬುದ್ಧ ಅಂತ ಯಾರನ್ನು ಕರಿತಾ ಇದ್ದರು, ಯಾವ ಬೋಧಿಸತ್ವನ ಕರಿತಾ ಇದ್ದರು? ಈ 3ರಲ್ಲೇ ಇದೆ ಆಪ್ಷನ್. ಫ್ಯೂಚರ್ ಬುದ್ಧ ಯಾರು ಹೇಳಿ ನೋಡೋಣ. ಫ್ಯೂಚರ್ ಬುದ್ಧ ಯಾರು? ಮೈತ್ರೇಯಿ. UPSC 2018 ಕ್ವಶನ್ನು, ನೆನ್ಪಿಟ್ಕೊಳ್ಳಿ. UPSC 2018 ಕ್ವಶನ್ನು ಫ್ಯೂಚರ್ ಬುದ್ಧ, ಆಯಿತಾ. ಇನ್ನೊಂದಿದೆ ಸೆಕೆಂಡ್ ಬುದ್ಧ ಅಂತ ಒಂದಿದೆ. ಓಕೆ, ಇದು ಪ್ರಶ್ನೆ ಬಂದಿಲ್ಲ, ಬಟ್ ಇದು ಯಾವಾಗ ಒಂದು ಸಲ ಕರೆಂಟ್ ಅಫೇರ್ಸಲ್ಲಿ ಓದಿದ್ದು ನೆನಪು ನಮಗೆ. ಸೆಕೆಂಡ್ ಬುದ್ಧ ಅಂತ ಯಾರನ್ನು ಕರಿತಾ ಇದ್ರು? ವೆರಿ ವೆರಿ ಇಂಪಾರ್ಟೆಂಟ್, ಕೇಳ್ಬೋದು ಇದನ್ನು. ಪದ್ಮಸಂಭವ. ಓಕೆನಾ, ಸೆಕೆಂಡ್ ಬುದ್ಧ ಅಂತ ಯಾರು ಕರಿತಾ ಇದ್ರು? ಪದ್ಮಸಂಭವ, ಸೆಕೆಂಡ್ ಬುದ್ಧ ಅಂತ ಕರಿತಾ ಇದ್ರು ಪದ್ಮಸಂಭವನ, ಆಯಿತಾ. ಸೊ ಇದು ನೋಡ್ಕೊಳ್ಳಿ, ಯಾವ ಬೋಧಿಸತ್ವಗಳು ಯಾರ್ಯಾರಿಗೆ ಅಂತ ಕರಿತಾ ಇದ್ರು ಅಂತ. ಓಕೆ, ಸೊ ಇದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ನಾನು ನಿಮಗೆ. ಸೊ ಇದಕ್ಕೆ ಯಾವುದೊಂದು ನೋಟ್ಸು ಅಥವಾ ಬುಕ್ಕು ಏನು ರೆಫರ್ ಮಾಡಬೇಕು ಅಂತ, ಇದೆಲ್ಲ ಬೋಧಿಸತ್ವನೂ ಇರಬೇಕು, ಎಲ್ಲ ಬುದ್ಧಿಸ್ಟ್ ಕೌನ್ಸಿಲ್ ಇರಬೇಕು, ಅಥವಾ
ಸಾಹಿತ್ಯ, ಜೈನ ಸಾಹಿತ್ಯ, ಬೌದ್ಧ ಸಾಹಿತ್ಯನೂ ಕವರ್ ಆಗಿರಬೇಕು. ನೋಡೋಣ, ಚಿಕ್ಕದು ಒಂದು 10-15 ಪೇಜ್, ಆ ಬುಕ್ಕಿಂದ 10-15 ಪೇಜ್ ಮಾತ್ರ ಓದ್ಕೊಳ್ಳಿ, ಎಲ್ಲನೂ ಬೇಕಾಗಿಲ್ಲ. ಓಕೆ, ಜೈನ ಧರ್ಮದ ಮೊದಲ ತೀರ್ಥಂಕರು ಯಾರು ಹೇಳಿ ನೋಡೋಣ. ಸಿಂಪಲ್ ಕ್ವಶನು, ಇಷ್ಟು ಸಿಂಪಲ್ ಕ್ವಶನು, ಹೇಳಿ ನೋಡೋಣ. ಋಷಭನಾಥ. ಓಕೆನಾ. ಮಹಾವೀರರು ಎಷ್ಟನೇ ತೀರ್ಥಂಕರು? ಕಮೆಂಟ್ ಮಾಡಿ ನೋಡೋಣ. ಕಮೆಂಟ್ ಮಾಡಿ ಮಹಾವೀರರು ಎಷ್ಟನೇ ತೀರ್ಥಂಕರು ಅಂತ. ಇಂಪಾರ್ಟೆಂಟ್, ಇಷ್ಟು ಈಸಿ ಕೇಳೋದು, ಬಟ್ PSA ಕೇಳಿತ್ತ. ಓಕೆ, ಮುಂದಿನ ಪ್ರಶ್ನೆ 16ನೇದ್ದು. ಓಕೆ, ಕೆಳಗಿನ ಯಾವ ಜೋಡಿಗೂ ಸರಿಯಾಗಿ ಹೊಂದಿಕೆಯಾಗುವುದಿಲ್ಲ ನೋಡಿ. ಇನ್ಕರೆಕ್ಟ್ಲಿ ಮ್ಯಾಚ್ಡ್, ನಾಟ್ ಕರೆಕ್ಟ್ಲಿ ಮ್ಯಾಚ್ಡ್ ಅಂತ ಕೇಳಿದ್ದಾನೆ. ಇದು ಕೂಡ ಇಂಪಾರ್ಟೆಂಟ್, ನಾವು ನೋಡಬೇಕು. FDAನಲ್ಲಿ ಕೇಳಿದ್ದಾನೆ ನೋಡಿ, KPSC ನಡೆಸು FDAನಲ್ಲಿ. ಓಕೆ, ಇದು ಕೂಡ ಯಾವುದು ಹೊಂದಿಕೆ ಆಗುವುದಿಲ್ಲ ಅಂತ ಕೇಳಿದ್ದಾನೆ. ಹೇಳಿ ನೋಡೋಣ, ಇದನ್ನು ಸಿಂಪಲ್ ಕ್ವಶನ್ ಇದು. ಓಕೆ, ಯಾವುದು ಹೊಂದಿಕೆ ಆಗಂಗಿಲ್ಲ? ವೇದಾಂತ ಜ್ಞಾನ ಕರೆಕ್ಟು, ವೇದಾಂತ ಫಿಲಾಸಫಿ ಜ್ಞಾನ ಕೊಡುತ್ತೆ. ಬೌದ್ಧ ಧರ್ಮ 8 ಫೋಲ್ಡ್ ಪಾತ್, ಅಷ್ಟಾಂಗ ಮಾರ್ಗ 8 ಫೋಲ್ಡ್ ಪಾತ್ ಅಲ್ವಾ, ಕೊಡುತ್ತೆ, ಕರೆಕ್ಟು. ಜೈನ ಧರ್ಮ ತ್ರಿರತ್ನಗಳು ಕೊಡುತ್ತೆ, ಹೌದು. ಚಾರ್ವಕ ಅಲ್ಲ. ಓಕೆ, ಚಾರ್ವಕ ಯಾವುದಕ್ಕೆ ಸಂಬಂಧಪಟ್ಟಿದೆ? ಕಮೆಂಟ್ ಮಾಡಿ. ಹೇಳಿದ್ದೆ ಫಿಲಾಸಫಿಗಳನ್ನು ನೋಡ್ಕೊಳ್ಳಿ ಅಲ್ವಾ, ಲಾಸ್ಟ್ ವೈದಿಕ್ ಫಿಲಾಸಫಿಗಳು ನೋಡ್ಕೊಳ್ಳಿ ಅಂತ ಹೇಳಿದೆ ತಾನೇ, ಅದರಲ್ಲಿ ಚಾರ್ವಕನೂ ಬರುತ್ತೆ. ಯಾವುದಕ್ಕೆ ಸಂಬಂಧಪಟ್ಟಿದೆ ಕಮೆಂಟ್ ಮಾಡಿ ನೋಡೋಣ. ಓಕೆ, ಮುಂದಿಂದು KS ಪ್ರಿಲಿಮ್ಸ್ 2024 ಕೇಳಿದ್ದು. ಅಜಂತಾದ ಹೆಚ್ಚಿನ ವರ್ಣಚಿತ್ರಗಳು ಯಾವ ಪಂಥಕ್ಕೆ ಸೇರಿದ್ದಾವೆ ಅಲ್ವಾ. ಅಜಂತ ಮತ್ತು ಎಲ್ಲೋರ ವೆರಿ ವೆರಿ ಇಂಪಾರ್ಟೆಂಟ್ ಇದು. ಓಕೆನಾ. ಅಜಂತಾದಲ್ಲಿ ಯಾವ ಒಂದು ಪಂಥ ಹೆಚ್ಚಿನದು ಪೇಂಟಿಂಗ್ಸ್ ಇದ್ದಾವೆ ಅಂತ ಅವ್ನು ಕೇಳ್ತಾ ಇದ್ದಾನೆ. ಯಾವ ಒಂದು ಪಂಥಕ್ಕೆ ಸಂಬಂಧಪಟ್ಟ ಪೇಂಟಿಂಗ್ಸ್ ಇದ್ದಾವೆ ಅಂತ ಕೇಳ್ತಾ ಇದ್ದಾನೆ. ಓಕೆ, ಎರಡೂ ಇದ್ದಾವೆ. ಇನ್ನು ಯಾವುದು 17ನೇದು ಯಾವುದು ಯಾವುದಿದೆ ನೋಡೋಣ, ಹೇಳಿ ನೋಡೋಣ. ಸಾರಿ, ಹೇಳಿಬಿಟ್ಟೆ, ಬಂದುಬಿಡ್ತು ಬಾಯಲ್ಲಿ. ಬೌದ್ಧ ಧರ್ಮದ ಮಹಾಯಾನ ಪಂಥದ್ದು. ಓಕೆನಾ, ಮಹಾಯಾನ ಜಾಸ್ತಿ ಇದ್ದಾವೆ. ಎಲ್ಲೋರ ಅಲ್ವಾ, ಎಲ್ಲೋರ ಎಲ್ಲಿದೆ? ಮಹಾರಾಷ್ಟ್ರದಲ್ಲಿದೆ. ಅಜಂತನೂ ಮಹಾರಾಷ್ಟ್ರದಲ್ಲಿದೆ. ಎಲ್ಲೋರ ಕೈಲಾಸನಾಥ್ ಟೆಂಪಲ್ ಇದೆ ಅಲ್ವಾ, ನಮ್ಮ 1ನೇ ಕೃಷ್ಣ ಕಟ್ಟಿರುವಂಥದ್ದು, ರಾಷ್ಟ್ರಕೂಟರ ದೊರೆ ಕೈಲಾಸನಾಥ್ ಟೆಂಪಲ್ ಇದೆ. ಈ ಎಲ್ಲೋರ ಹೆಚ್ಚಾಗಿ ಯಾವ ಧರ್ಮದ ಏನು ಕಟ್ಟಡಗಳು ಅಥವಾ ಏನು ಟೆಂಪಲ್ಸ್ ಆಗಿರ್ಬೋದು, ಸ್ತೂಪ ಆಗಿರ್ಬೋದು, ಏನು ಪೇಂಟಿಂಗ್ಸ್ ಆಗಿರ್ಬೋದು, ಯಾವ್ಯಾವ ಧರ್ಮದ್ದು ಅಲ್ಲಿ ಅವಶೇಷಗಳಿದ್ದಾವೆ ಅಂತ ನೀವು ಹೇಳಬೇಕು. ಕಮೆಂಟ್ ಮಾಡಿ ನೋಡೋಣ, ಎಲ್ಲೋರದಲ್ಲಿ ಯಾವ್ಯಾವ ಧರ್ಮದ್ದು ಇದ್ದಾವೆ. ಓಕೆ, ಕಮೆಂಟ್ ಮಾಡಿ. ಈ ಥರ ಪ್ರಶ್ನೆಗಳು ಬರುತ್ತೆ ನೆಕ್ಸ್ಟ್. ಓಕೆ, 18ನೇದು. ಓಕೆ, ತ್ರಿಪಿತಕ ಹೇಳಿದ್ನಲ್ಲ, ಪಿತಕಗಳು ಇಂಪಾರ್ಟೆಂಟು. ತ್ರಿಪಿತಕ ಯಾವ ಪಿತಕ ಯಾವ ಬೌದ್ಧ ಸಮ್ಮೇಳನದಲ್ಲಿ ಪರಿಷತ್ತಲ್ಲಿ ಏನು ಮಾಡಿದ್ರು, ಆ್ಯಡ್ ಮಾಡಿದ್ರು ಅನ್ನೋದು ತಿಳ್ಕೊಳ್ಳಿ, ಲಿಸ್ಟ್ ಮಾಡಿ ಅಂತ ಹೇಳಿದ್ದೀನಿ ನಾನು ನಿಮಗೆ. ತ್ರಿಪಿತಕ ಯಾವುದು? ತ್ರಿಪಿತಕ ಅಂದ್ರೆ ಏನಂತ ಕೇಳಿದ್ದಾನೆ ಇಲ್ಲಿ UP. ಓಕೆ, ಪ್ರಿಲಿಮ್ಸ್ 2023ನಲ್ಲಿ. ಓಕೆ, ಏನು? ಬುದ್ಧನ ಧರ್ಮೋತ್ಸವ ಸಂಗ್ರಹ ಇದೆ. ಈಸಿ ಕ್ವಶನ್ ಇದು. ಓಕೆ, ತ್ರಿರತ್ನ, ಬೌದ್ಧ ಧರ್ಮದ ತ್ರಿರತ್ನಗಳು ಯಾವುದು ಹೇಳಿ ನೋಡೋಣ. 2 ಸಲ ಕೇಳಿದ್ದಾನೆ UPPSCನಲ್ಲಿ. ಓಕೆ, ಎಲ್ಲೂ ಬರ್ಬೋದು, ಸಿಂಪಲ್ ಕ್ವಶನ್. ಈ ಥರದ ಪ್ರಶ್ನೆ ಏನು ಬರ್ತವೆ? PC ನಲ್ಲಿ ಬರ್ಬೋದು, PSL ಬರ್ಬೋದು, SDA FDAನಲ್ಲೂ ಬರ್ಬೋದು. ಓಕೆ, ಬಿಟ್ಟರೆ ಮೊನ್ನೆ ಎಷ್ಟು ಈಸಿ ಕ್ವಶನ್ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಕೇಳಿದ್ದಾನೆ DPSP ಬಗ್ಗೆ. ಸೊ ಹೇಳೋಕ್ಕಾಗಲ್ಲ, ಎಲ್ಲಿ ಬೇಕಾದ್ರೂ ಬರ್ಬೋದು, ಬಟ್ ಬೇಸಿಕಲಿ PC PSL ಬರ್ಬೋದು ಅಂತ ನನಗನ್ಸುತ್ತೆ. ಸೊ ಆ ಬೇಸ್ ಮೇಲೆ ಹೇಳ್ತಾ ಇದ್ದೀನಿ. ತ್ರಿರತ್ನ ಬೌದ್ಧ ಧರ್ಮದಲ್ಲಿ ಏನನ್ನು ಸೂಚಿಸುತ್ತೆ? ತ್ರಿರತ್ನ ಅಂದರೆ ಬುದ್ಧ, ಧಮ್ಮ, ಸಂಘ. ಇದೇನದು? ತ್ರಿರತ್ನ. ಇದೇನಿದು? ಪಿತಕ. ಇವು ಜಸ್ಟ್ ಪಿತಕಾಸ್, ಇವು ತ್ರಿರತ್ನ ಅಲ್ಲ, ನೆನ್ಪಿಟ್ಕೊಳ್ಳಿ ಆಯಿತಾ. ನೆಕ್ಸ್ಟು ಲಾಸ್ಟು ಕೊನೆಯ ಪ್ರಶ್ನೆ. ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ ಚೈತ್ಯ ಮತ್ತು ವಿಹಾರ. ಇದು ಇಂಪಾರ್ಟೆಂಟ್ ನೋಡಿ. ನಾನು ಹೇಳಿದೆ ಲಿಟ್ರೇಚರ್. ಈಗ ಇನ್ನೊಂದು ಇಂಪಾರ್ಟೆಂಟ್ ಏನು ಗೊತ್ತಾ? ಬುದ್ಧಿಸಮ್ ಮತ್ತು ಜೈನಿಸಮ್ ಸಂಬಂಧಿಸಿದಂತೆ ಆರ್ಕಿಟೆಕ್ಚರ್. ಓಕೆ, ಆರ್ಕಿಟೆಕ್ಚರನ್ನ ನೋಡ್ಕೊಳ್ಳಿ. ಯಾವ್ಯಾವ ಆರ್ಕಿಟೆಕ್ಚರ್ ಎಲ್ಲೆಲ್ಲಿದೆ, ಸ್ತೂಪಗಳು ಆಯಿತಾ, ಈ ಥರ ವಿಹಾರಗಳು, ಚೈತ್ಯಗಳು ಇದ್ದಾವೆ. ಹೇಳ್ತೀನಿ ನೆಕ್ಸ್ಟ್ ಸೆಷನಲ್ಲಿ ಏನು ಬರುತ್ತೆ, ಇದ್ರ ಮೇಲೆ ಕ್ವಶನ್ಸ್ ಇದ್ದಾವೆ. ಸ್ತೂಪಗಳ ಬಗ್ಗೆ ಎಲ್ಲರ ಬಗ್ಗೆ ಕ್ವಶನ್ಸ್ ಇದ್ದಾವೆ, ತೊಗೊಂಡು ಬರ್ತೀನಿ ಆಯಿತಾ. ಚೈತ್ಯ ಮತ್ತು ವಿಹಾರ ಸಿಂಪಲ್ ಕ್ವಶನ್ ಇದು, UPPSCನಲ್ಲಿ ಬಂದಿದೆ, ಕೇಳ್ತಾನೆ. ವಿಹಾರವು ಪೂಜಾ ಸ್ಥಳ. ವಿಹಾರ ಅಂದರೆ ಏನು? ರೆಸ್ಟ್ ಮಾಡೋದು ಅಲ್ವಾ, ಪೂಜೆ ಮಾಡ್ತಾರೆ ಅಲ್ಲಿ ಅಲ್ಲ, ವಾಸಸ್ಥಳ. ಓಕೆ, ಸೊ ನಡುವಿನ ವ್ಯತ್ಯಾಸ. ಚೈತ್ಯವು ಪೂಜಾ ಸ್ಥಳವಾಗಿದ್ದರೆ ವಿಹಾರ ಏನಾಗಿದೆ? ವಾಸಸ್ಥಳ. ಈ ಎರಡರಲ್ಲಿ ಯಾವುದೇ ನಿರ್ದಿಷ್ಟ ವ್ಯತ್ಯಾಸ ಇಲ್ಲ. ಹಂಗೆ ಹೇಳೋಕ್ಕಾಗತ್ತಾ? ಆಗಲ್ಲ. ಆಗಲ್ಲ, ತಪ್ಪು, ಇದು ತಪ್ಪು. ಎರಡು ವಾಸದ ಉದ್ದೇಶಕ್ಕೂ ಇನ್ನೂ ವಾಸ. ಚೈತ್ಯ ಪೂಜಾ, ವಿಹಾರ ವಾಸಸ್ಥಳ, ರೆಸ್ಟ್ ಮಾಡೋಕ್ಕೆ. ಓಕೆ, ಸೊ ಇದು ನಮ್ಮದು ಮೊದಲೇ ಪಾರ್ಟ್, ಬುದ್ಧಿಸಮ್ ಜೈನಿಸಮ್ ಬಗ್ಗೆ. ಓಕೆ, ಎರಡನೇ ಪಾರ್ಟಲ್ಲಿ ಏನು ಬರುತ್ತೆ? UPSC ಕ್ವಶನ್ಸು. ಓಕೆ, ಮತ್ತು ಇನ್ನೊಂದಿಷ್ಟು CAPF, CDS ಏನು ಬರ್ತಾವೆ ಎಲ್ಲ ಕೂಡ ತೊಗೊಂಡು ಬರ್ತಾಯಿದ್ದೀವಿ. ಇಲ್ಲಿ ಅನಲಿಟಿಕಲ್ ಕ್ವಶನ್ಸ್ ಇರುತ್ತೆ, ಸ್ವಲ್ಪ ಟಫ್ ಕ್ವಶನ್ಸ್ ಇರುತ್ತೆ. ಇದಾದಮೇಲೆ ನಿಮಗೆ ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್ ಯಾವ ನೀವು ಮಾಡಲೇಬೇಕು ಅನ್ನೋದೇನಿದೆಯಲ್ಲ, ಅದನ್ನು ನಿಮಗೆ ಪಾರ್ಟ್ 2 ವೀಡಿಯೋ ಆದ ತಕ್ಷಣ ಎಂಡಲ್ಲಿ ನಿಮಗೆ ಹೇಳ್ತೀನಿ. ಮಸ್ಟ್ ರೀಡ್ ಟಾಪಿಕ್ಸ್ ಮಾಡಲೇಬೇಕು ನೀವು
ಅನ್ನೋದನ್ನು ಹೇಳ್ತೀನಿ. ಸೊ ಈಗ ನಾನು ಈ ವಿಡಿಯೋದಲ್ಲಿ ಏನೇನು ಹೇಳಿದ್ದೀನಿ, ನೀವೇನೇನು ಮಾಡಬೇಕು ಅಂತ ಹೇಳಿಬಿಟ್ಟು ಅದನ್ನು ಲಿಸ್ಟ್ ಮಾಡಿಕೊಂಡು ಅಟ್ಲೀಸ್ಟ್ ಒಂದು 2-3 ಪೇಜ್ ಆದರೂ ಇವತ್ತು ಹೋಮ್ವರ್ಕ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ, ಆಯಿತಾ. ಮಾಡ್ಕೊಳ್ಳೋದೇ ಇದ್ದರೆ ನಿಮಗೆ ಕಷ್ಟ, ಹೇಳ್ತೀನಲ್ಲ, ಪ್ರಯತ್ನ ಮಾಡಬೇಕು. ಬರುತ್ತೋ ಇಲ್ಲೋ ಗೊತ್ತಿಲ್ಲ, ಪ್ರಯತ್ನ ಮಾಡಬೇಕು. ಬಂದರೆ ನಮ್ಮ ಲಕ್ಕು, ಹೇಳ್ತೀನಲ್ಲ, ಎಷ್ಟೋ ಸಲ ನಮಗೆ 99% ಎಫರ್ಟ್ ಇರುತ್ತೆ, 1% ಲಕ್ ಬೇಕಾಗುತ್ತೆ. ಹೇಳಿದ್ನಲ್ಲ, ಸ್ವಲ್ಪದ್ರಲ್ಲಿ ಹೋಗಿದೆ, ಯಾರ್ದು ನಮ್ಮ ಒಬ್ಬ ಸ್ಟೂಡೆಂಟ್ದು ಸ್ವಲ್ಪದ್ರಲ್ಲಿ ಹೋಗಿದೆ, 1.5 ಮಾರ್ಕ್ಸಲ್ಲಿ ಹೋಗಿದೆ, ಬರೀ 1.5 ಮಾರ್ಕ್ಸ್ PSI 402. ಸೊ ಹೀಗಾಗಿ ಲಕ್ ಅನ್ನೋದು ಬೇಕಾಗುತ್ತೆ. ಆ ಲಕ್ ಏನಿದೆ ನಮ್ಮ ಎಫರ್ಟಲ್ಲಿ ಕೂಡುತ್ತೆ. ಓಕೆ, ಎಲ್ಲೋ ಒಂದು ಓದಿರ್ತೀವಿ, ಎಲ್ಲೋ ಒಂದು ತಿಳ್ಕೊಂಡಿರ್ತೀವಿ, ಆ 1% ಲಕ್ ಏನಿದೆ ನಮ್ಮ ಕೈ ಹಿಡಿಯುತ್ತೆ. ಹೀಗಾಗಿ ಪ್ರಯತ್ನ ಮಾಡಬೇಕು. ಪ್ರಯತ್ನ ಪಟ್ಟರೆ ಯಾವತ್ತೂ ಸೋಲಿಲ್ಲ. ಹೇಳ್ತಾರಲ್ಲ, ಹಿಂದಿನೆಲ್ಲ ಒಂದು ಕಹಾವತ್ತಿದೆ, ಏನು ಕೋಶಿಶ್ ಕರ್ನೆ ವಾಲೋ ಕಿ ಕಭಿ ಹಾರ್ ನೈ ಹೋತಿ ಅಂತಿಲ್ಲ. ಪ್ರಯತ್ನ ಪಡೋನು ಯಾವತ್ತೂ ಸೋಲಿಲ್ಲ, ಇಂದಲ್ಲ ನಾಳೆ ಜಯ ಸಿಗುತ್ತೆ ಅಂತ ಹೇಳ್ತಾ ಈ ಒಂದು ಸೆಷನ್ನ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆ ಏನೇ ಡೌಟ್ಸ್ ಇರಲಿ, ಏನೇ ಇದಿರಲಿ, ನಮ್ಮ ಟೆಲಿಗ್ರಾಮ್ ಡಿಸ್ಕಷನ್ ಗ್ರೂಪ್ ಇದೆ. ಈ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಟೆಲಿಗ್ರಾಮ್ ಲಿಂಕ್ ಇರುತ್ತೆ, ಅದರೊಳಗಡೆ ಹೋದರೆ ನಮ್ಮ ಟೆಲಿಗ್ರಾಮ್ ಡಿಸ್ಕಷನ್ ಗ್ರೂಪ್ಗೆ ಜಾಯ್ನ್ ಆಗ್ಬೋದು. ಅಲ್ಲಿ ನಮಗೆ ಪ್ರಶ್ನೆಗಳನ್ನು ಕೇಳ್ಬೋದು. ನೀವು ಬೇಕಾದ್ರೆ ಹೋಮ್ವರ್ಕ್ ಮಾಡಿದರೆ ಡೈರೆಕ್ಟಾಗೂ ಅಲ್ಲಿ ಶೇರ್ ಮಾಡ್ಬೋದು. ಇನ್ನು ನಿಮ್ಗೆ ಏನಾದರೂ ಇನ್ನೊಬ್ರಿಗೂ ಹೆಲ್ಪ್ ಆಗಲಿ ಅನ್ನೋದು ಏನಾದರೂ ನಿಮ್ಮ ಮನಸ್ಸಲ್ಲಿದ್ದರೆ ಶೇರ್ ಮಾಡಿ. ಇಲ್ಲ ಸರ್, ಕಾಂಪಿಟೇಷನ್ ಜಾಸ್ತಿ ಇದೆ, ನಾನು ಮಾಡಲ್ಲ ಶೇರ್ ಅಂತಂದರೆ ಬೇಕಾದ್ರೆ ನಮಗೆ ಮಾಡಿ, ಅಥವಾ ನಮಗೆ ಮಾಡದೇ ಇದ್ದರೂ ಪರವಾಗಿಲ್ಲ, ಹೋಮ್ವರ್ಕ್ ಮಾಡಿ ಅಂತಾದರೂ ಹೇಳಿ. ಅಟ್ಲೀಸ್ಟ್ ನಾವು ಈ ಒಂದು ಏನು ಮಾಡ್ತಾ ಇದ್ದೀವಿ, ಒಂದು ಇನಿಷಿಯೇಟಿವ್, ನಮಗೂ ಕೂಡ ಒಂದು ಸಾರ್ಥಕತೆ ಇರುತ್ತೆ ಅಂತ ಹೇಳ್ತೀನಿ. ದಯವಿಟ್ಟು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ಸೆಷನ್ನ ಎಂಡ್ ಮಾಡ್ತಾ ಇದ್ದೀನಿ. ಧನ್ಯವಾದಗಳು ಸ್ನೇಹಿತರೆ.